ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಂಪತ್ ಭಂಡಾರು. ರಾಜ್ಯ ರಾಜಧಾನಿ ಬೆಂಗಳೂರು, ಐಟಿ ಸಿಟಿ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಎನ್ನುವಂತ ಬೆಂಗಳೂರಿನಲ್ಲಿ ಕಾಮುಕರ ಅಟ್ಟಹಾಸ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಯುವತಿಯನ್ನ ಹಿಂಬಾಲಿಸಿ ಬಂದು ಕಿಡಿಗೇಡಿಗಳು ಲೈಂಗಿಕ ಕಿರುಕುಳ ಕೊಟ್ಟಂತ ಪ್ರಕರಣ ನಡೆದಿದೆ. ವಾರದಲ್ಲೇ ಇದು ಎರಡನೇ ಪ್ರಕರಣ. ಗಮನಿಸಬೇಕು ವೀಕ್ಷಕರೇ, ಕಳೆದ ವಾರ ತನ್ನ ಸಹೋದರನೊಂದಿಗೆ ನಡೆದುಕೊಂಡು ಹೋಗ್ತಾ ಇದ್ದಂಥ ಉತ್ತರ ಭಾರತದ ಮೂಲದ ಯುವತಿಯೊಬ್ಬಳ ಮೇಲೆ ಲೈಂಗಿಕ ದೌರ್ಜನ್ಯವನ್ನ ಕಿಡಿಗೇಡಿಗಳು ಎಸಗಿದ್ರು. ಹಾಗಾದ್ರೆ ಬೆಂಗಳೂರು ಸೇಫ್ ಅಲ್ವಾ ಎನ್ನುವಂಥ ಪ್ರಶ್ನೆಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಹುಟ್ಟುಕೊಳ್ತಾ ಇದೆ. ಇದೇ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಇದೇ ನಮ್ಮ ಚರ್ಚಾ ವಿಷಯ. ಸೇಫ್ ಅಲ್ಲ ಬೆಂಗಳೂರು, ಬೀದಿ ಕಾಮಣ್ಣರ ಅಟ್ಟಹಾಸ. ನಾನಾಗಲೇ ಹೇಳ್ತಾ ಇದ್ದೆ, ನಮ್ಮ ರಾಜ್ಯ ರಾಜಧಾನಿ ಬೆಂಗಳೂರಿಗೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಅಷ್ಟರ ಮಟ್ಟಿಗೆ ಹೆಸರುವಾಸಿಯಾದಂಥ ಸಿಟಿ ನಮ್ಮದು. ಆದರೆ ಇಂಥ ಕಳಂಕಗಳು, ಹಣೆಪಟ್ಟಿಗಳು ಬರ್ತಾ ಇರೋದು ಯಾರಿಂದ? ಇದಕ್ಕೆ ಕಾರಣ ಇಲ್ಲಿ ಕಾಮುಕರ ಅಟ್ಟಹಾಸ ಹೆಚ್ಚಾಗ್ತಾ ಇದೆ. ಯುವತಿಯನ್ನ ಹಿಂಬಾಲಿಸಿ ಬಂದು ಕಿಡಿಗೇಡಿ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ. ವಾರದಲ್ಲಿ ನಡೆದಿರುವಂಥ ಎರಡನೇ ಘಟನೆ ಇದು. ಪೊಲೀಸರಿಗೆ ಜನ ಹಿಡಿಶಾಪವನ್ನು ಹಾಕ್ತಾ ಇದ್ದಾರೆ. ಮನೆಗೆ ಹೊರಟಿದ್ದಂಥ ಯುವತಿಯನ್ನ ಹಿಂಬಾಲಿಸಿ ಬಂದು ಕಿರುಕುಳವನ್ನ ಕೊಟ್ಟಿದ್ದ. ಸದ್ದುಗುಂಟೆ ಪಾಳ್ಯ ಭಾರತಿ ಲೇಔಟ್ನಲ್ಲಿ ಮಧ್ಯರಾತ್ರಿ ವೇಳೆ ನಡೆದಿರುವಂತಹ ಘಟನೆ. ಸಿಸಿಟಿವಿಯಲ್ಲೂ ಕೂಡ ಈ ದೃಶ್ಯಾವಳಿಗಳು ಸೆರೆಯಾಗಿವೆ. ರಾಜಧಾನಿಯಲ್ಲಿ ಮಹಿಳೆಯರ ಸುರಕ್ಷತೆಗೆ ಆತಂಕ ಹೆಚ್ಚಾಗ್ತಾ ಇದೆ. ಏಪ್ರಿಲ್ 3ರ ತಡರಾತ್ರಿ 1:55 ಸುಮಾರಿಗೆ ನಡೆದಿರುವಂಥ ಘಟನೆ ಇದು. ಇಬ್ಬರು ಯುವತಿಯರ ಖಾಸಗಿ ಅಂಗಾಂಗಗಳನ್ನ ಸ್ಪರ್ಶ ಮಾಡಿ ವಿಕೃತಿಯನ್ನ ಮೆರಿತಾರೆ ಅಂತ ಹೇಳಿದ್ರೆ ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ? ಪೊಲೀಸರ ಭಯ ಇಲ್ವಾ? ಹಾಗಾದ್ರೆ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಜನಸಾಮಾನ್ಯರು ಕೇಳ್ತಾ ಇದ್ದಾರೆ. ಸದ್ದುಗುಂಟೆ ಪಾಳ್ಯ ಠಾಣೆಗೆ ಕಟ್ಟಡ ಮಾಲೀಕರಾಗಿರುವಂತಹ ಲೋಕೇಶ್ ಎನ್ನುವರು ಈ ಸಂಬಂಧ ದೂರನ್ನ ಕೊಟ್ಟಿದ್ದಾರೆ. ಸಂತ್ರಸ್ತೆಯರ ಗುರುತು ಪತ್ತೆಗೆ ಹಾಗೇನೆ ಆರೋಪಿ ಪತ್ತೆಗೆ ಈಗ ಪೊಲೀಸರು ಕೂಡ ಬಲೆ ಬೀಸಿದ್ದಾರೆ. ನಾನಾಗ್ಲೇ ಹೇಳ್ತಾ ಇದ್ದೆ, ಕಳೆದ ವಾರ ಅಷ್ಟೇ KR ಪುರ ರೈಲು ನಿಲ್ದಾಣದ ಬಳಿ ರಾತ್ರಿ ವೇಳೆ ತನ್ನ ಸಹೋದರನ ಜೊತೆ ಹೋಗ್ತಾ ಇದ್ದಂಥ ಯುವತಿ ಮೇಲೆ ಅತ್ಯಾಚಾರ ಆಗುತ್ತೆ. ಅದಾದ ಮೇಲೆ ಮಧ್ಯರಾತ್ರಿ ವೇಳೆಯಲ್ಲಿ ಯಾವನೋ ಒಬ್ಬ ಕಿಡಿಗೇಡಿ, ಯಾವನೋ ಒಬ್ಬ ಕಾಮುಕ ಬಂದು ನಡೆದುಕೊಂಡು ಹೋಗ್ತಾ ಇದ್ದಂಥ ಯುವತಿಯರ ಖಾಸಗಿ ಅಂಗಾಂಗವನ್ನ ಸ್ಪರ್ಶ ಮಾಡಿ ವಿಕೃತಿಯನ್ನ ಮೆರಿತಾರೆ ಅಂತ ಹೇಳಿದ್ರೆ ಎಲ್ಲಿ ತನಕ ಬಂತು? ಹಾಗಾದ್ರೆ ಕಾನೂನು ಸುವ್ಯವಸ್ಥೆ ಅಥವಾ ಈ ಆರೋಪಿಗಳಿಗೆ ಇಂಥ ಕೃತ್ಯವನ್ನ ಎಸಗೋರಿಗೆ ಪೊಲೀಸರ ಭಯ ಇಲ್ವಾ ಎನ್ನುವಂಥದ್ದಾಗಿ ಪ್ರಶ್ನೆಗಳು ಸರ್ವೇ ಸಾಮಾನ್ಯವಾಗಿ ಹುಟ್ಟಿಕೊಳ್ತಾ ಇದೆ. ಎಸ್, ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡ್ತಾ ಹೋಗೋಣ. ನಮ್ಮ ಸ್ಟುಡಿಯೋದಲ್ಲಿ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂತಹ ನಾಗರಾಜ್ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆಯೇ ಸಾಮಾಜಿಕ ಕಾರ್ಯಕರ್ತಿ ಆಗಿರುವಂತಹ ಮಹಾಲಕ್ಷ್ಮಿ ಚನ್ನಕೇಶವ ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೋರಾಟಗಾರರಾಗಿರುವಂತಹ ಲಕ್ಷ್ಮೀನಾರಾಯಣ ಅವರು ಕೂಡ ನಮ್ಮ ಈ ಕಾರ್ಯಕ್ರಮದಲ್ಲಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಿಮ್ಮಿಂದಲೇ ಆರಂಭಿಸ್ತೀನಿ. ಸರ್, ಬೆಂಗಳೂರನ್ನ ಬೇರೆ ಬೇರೆ ಹೆಸರುಗಳಿಂದ ಕರೀತಾರೆ. ಐಟಿ ಸಿಟಿ, ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಎನ್ನುವಂಥದ್ದಾಗೂ ಕೂಡ ಕರೀತಾರೆ. ಈ ಸಿಟಿಯಲ್ಲಿ ನೀವು ಕೂಡ ಸೇವೆಯನ್ನು ಸಲ್ಲಿಸಿದ್ದೀರಿ, ಕರ್ತವ್ಯವನ್ನು ಸಲ್ಲಿಸಿದ್ದೀರಿ. ಬಟ್ ಇತ್ತೀಚಿನ ದಿನಗಳನ್ನು ನೋಡ್ತಾ ಇದ್ರೆ ಸರ್, ಒಂದಷ್ಟು ಜನ ಬೇರೆ ಬೇರೆಯವರು ಅಥವಾ ಹೊರಗಿನಿಂದ ಬಂದವರು ಕ್ವಶನ್ ಅನ್ನ ಮಾಡ್ತಾ ಇದ್ರೆ ಬೆಂಗಳೂರು ಸೇಫ್ ಇಲ್ಲ ಎನ್ನುವಂಥದ್ದಾಗ ಅವ್ರ ಬಾಯಿಂದ ನಾವು ಕೇಳುವಂಥ ಸ್ಥಿತಿ ಬಂದಿದೆಯಾ, ಹೇಗೆ ಸರ್? ನಿಜ, ಬೆಂಗಳೂರು ಬೆಳೆದಿದೆ ಅಂದರೆ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದರೆ ಇದು ಯಾರು ನಿರೀಕ್ಷೆ ಮಾಡಿರಲಿಕ್ಕಿಲ್ಲ. ಹೌದು, ಆ ಮಟ್ಟದಲ್ಲಿ ಬೆಳೀತಾ ಇದೆ. ಅದೇ ಮಟ್ಟದಲ್ಲಿ ಪೊಲೀಸರು ತಮ್ಮ ಬಲವನ್ನು ವೃದ್ಧಿಪಡಿಸ್ಕೊಂಡಿದ್ದಾರಾ ಅಂತಂದರೆ ಇಲ್ಲ. ಎಲ್ಲ ನೋಡಿ, ಡೆವಲಪ್ಡ್ ಕಂಟ್ರೀಸಲ್ಲಿ ನೀವು ನೋಡಿದ್ರೆ, ಜರ್ಮನಿ ಆ ಕಡೆ ನೋಡಿದ್ರೆ 300-400 ಜನಕ್ಕೆ ಒಬ್ಬರು ಪೊಲೀಸರು ಇದ್ದಾರೆ. ನಮ್ಮಲ್ಲಿ ಕ್ಯಾಲ್ಕುಲೇಟ್ ಮಾಡಿ, ನಮ್ಮ ಇಡೀ ರಾಜ್ಯದ ಪೊಲೀಸು ಇವತ್ತು ಸರಿಸುಮಾರು 1.5 ಲಕ್ಷ ಇರ್ಬೋದು ರಾಜ್ಯಕ್ಕೆ, 7.5 ಕೋಟಿಗೆ. ಹಾಗಾಗಿ ಪೊಲೀಸರು ರಸ್ತೆ ಮೇಲೆ ನೋಡೋದು ನೀವು ಕಷ್ಟ. ನೋಡಿದರೂ ಕೂಡ ಈ ಏನು ಈಗ ಸದ್ದುಗುಂಟೆ ಪಾಳ್ಯ ಪೊಲೀಸ್ ಸ್ಟೇಷನ್ ನೀವು ಹೇಳಿದ್ರಿ, ಅದು ಯಾವ ಥರ ಇದೆ ನಿಮ್ಗೆ ಗೊತ್ತಾ? ಥಿಕ್ಲಿ ಪಾಪ್ಯುಲೇಟೆಡ್. ಪಾಪ್ಯುಲೇಷನ್ ಅಂದರೆ ನೀವು ಗಾಡಿ ಬೇಡ, ನಡ್ಕೊಂಡು ಹೋಗ್ಬೇಕಾದ್ರೆ ನೀವು ಜನಗಳನ್ನು ದಡ್ಡಾಡ್ಕೊಂಡು ಓಡಾಡಬೇಕು. ಆ ಮಟ್ಟದಲ್ಲಿ ಇದೆ ಅಲ್ಲಿ ಪಾಪ್ಯುಲೇಷನು.
ಅದು ರಾತ್ರಿ ಹೊತ್ತು ಬೇಕಾಗಿಲ್ಲ, ಹಗಲತ್ತೇ ಇದು ನಡೆಯೋದು. ನಡೆದರೂ ಕೂಡ ನನಗೇನು ಆಶ್ಚರ್ಯ ಅನಿಸಲ್ಲ. ಯಾಕಂದರೆ ಆ ಥರ ಜನ ಕೂಡ ಅಲ್ಲಿ ಅದೇ ಥರ ಇದ್ದಾರೆ. ಬಹುತೇಕರು ಬಿಲೋ ದಿ ಪಾವರ್ಟಿ ಲೈನ್ ಇದ್ದಾರೆ, ಜೊತೆಗೆ ಕೆಲವರೆಲ್ಲ ಅಪರಾಧದ ಲೋಕದಲ್ಲಿ ಇದ್ದವರಿದ್ದಾರೆ, ಇನ್ನು ಕೆಲವರು ಅಲ್ಲಿನ ಮೂಲವಾಸಿಗಳಿದ್ದಾರೆ. ಮೂಲವಾಸಿಗಳಿಗೆ ಯಾರೂ ಕೇರ್ ಮಾಡಲ್ಲ, ಅವರಿಗೆ ಈ ಥರದ್ದಂದರೆ ಆಗೋದಿಲ್ಲ. ಅಂಥ ಒಂದು ಪ್ರದೇಶದಲ್ಲಿ ಇದು ನಡೆದಿದೆ ಅಂತ ಹೇಳಿದ್ರೆ ಇತ್ತೀಚಿನ ಒಂದು ಪ್ರಕರಣ ನಿಜವಾಗ್ಲೂ ನನಗನ್ನಿಸ್ತದೆ ಅಲ್ಲಿ ಸ್ವಲ್ಪ ಹೆಚ್ಚಿನ ಪೊಲೀಸ್ ವ್ಯವಸ್ಥೆ ಆಗಬೇಕು. ಖಂಡಿತ ಹೆಚ್ಚಿನ ಪೊಲೀಸ್ ವ್ಯವಸ್ಥೆ ಯಾವ ಥರ ಆಗಬೇಕಂದ್ರೆ ಜನಕ್ಕೆ ಕಾಣೋಂಗೆ ಆಗಬೇಕು. ನಾನು ಕೂಡ ಅಲ್ಲಿ ACP ಇದ್ದೆ, ACP ಮಡವಾಳ ಇದ್ದೆ ಮತ್ತು ACP ತಿಲಕ್ ನಗರ ಕೂಡ ಇದ್ದೆ. 2 ಸಾರಿ ಕೆಲಸ ಮಾಡಿದ್ದೀನಿ ಸರಿ, ಸುಮಾರು 5 ವರ್ಷ. ಆಗ ಅದು ಪೊಲೀಸ್ ಸ್ಟೇಷನ್ ಇರಲಿಲ್ಲ. ನಾನು ಬಿಟ್ಟ ಮೇಲೆ ಆ ಪೊಲೀಸ್ ಸ್ಟೇಷನ್ ಆಗಿದೆ. ಇಲ್ಲಾಂದರೆ ಅದು BTM ಲೇಔಟು, ಇಲ್ಲಾಂದರೆ ಈ ಕಡೆ ಪೊಲೀಸ್ ಸ್ಟೇಷನಲ್ಲಿ ಕೆಲಸ ತೊಗೊಳ್ತಾಯಿದ್ರು. ಆದರೆ ಪಾಪ್ಯುಲೇಷನಿಂದ ಅದು ಒಂದು ಪೊಲೀಸ್ ಸ್ಟೇಷನ್ ಹೆಚ್ಚು ಮಾಡಿದ್ದಾರೆ. ಹಾಗಂತ ಹೇಳ್ಕೊಂಡು ಕೈ ಚೆಲ್ಲಿ ಕೂರೋದಲ್ಲ. ಖಂಡಿತ ಖಂಡಿತ ಸರ್. ಕೈ ಚೆಲ್ಲಿ ಕೂರೋದು ಯಾಕೆ ಆಗಬಾರ್ದು ಅಂತ ಹೇಳಿದರೆ ಒಂದೇ ಕಾರಣ, ಅಲ್ಲಿ ಒಂದು ಆ ಕಡೆ ಈ ಕಡೆ ನೋಡಿದರೆ ನೀವು IT BT ಸಿಗ್ತದೆ. ಈಗ ಬನ್ನೇರಘಟ್ಟ ರೋಡು IT ಎಲ್ಲಿಂದ ಎಲ್ಲಿಗಿದೆ. ಅಲ್ಲಿ ಒಳ್ಳೆ ಕಾಲೇಜ್ ಇದೆ, ಕ್ರೈಸ್ಟ್ ಕಾಲೇಜ್. ಆ ಕಡೆ ಈಗ ಇನ್ನೂ ಸ್ವಲ್ಪ ಈ ಕಡೆ ಬಂದರೆ ಕೋರಮಂಗಲ ಬಂದುಬಿಡುತ್ತೆ. ಆ ಮಧ್ಯದಲ್ಲಿ ಇದಿದೆ. ಆ ಕಡೆ ಹೋದರೆ ನೀವು ಜಯನಗರ ಬರುತ್ತೆ, ಆ ಕಡೆ ಏನು BTM ಲೇಔಟ್ ಬರುತ್ತೆ. ಈ ಮಧ್ಯದ ಒಂದು ಇಂಪ್ರೂವ್ಡ್ ಸ್ಲಮ್ ಅಂತ ಹೇಳ್ಬೋದು. ಆ ಏರಿಯಾದಲ್ಲಿ ಇದು ನೀವು ಹೇಳೋದು ಸೂಚನೆ ಕೊಟ್ಟಿರೋದಂಥದ್ದು ಆಗಿರೋದು. ಅಲ್ಲಿ ಭಾಳ ಗಟ್ಟಿ ಪೊಲೀಸ್ ಇರಬೇಕು. ಹೇಗೆ ಅಂದರೆ ಮೊದಲು ಏಟ್ ಕೊಟ್ಟು ಆಮೇಲೆ ಮಾತಾಡಿಸ್ಬೇಕು, ಆ ಥರ ಇರಬೇಕು. ನಾವೆಲ್ಲ ಹಾಗೆ ಮಾಡಿದ್ದು. ಬಹುಶಃ ಅದು ಕೆಲಸ ಆಗಿರ್ಬೋದು. ಈಗ ಎಲ್ಲ ಸಾಫ್ಟ್ವೇರ್ ಪೊಲೀಸ್ ಇರೋದ್ರಿಂದ ಸ್ವಲ್ಪ ಸಾಫ್ಟಾಗಿ ಕೆಲಸ ಮಾಡ್ತಾರೆ. ನಿಜ ಇದು ಅದು ನೋಡಿ, ಎಸ್ಪೆಷಲಿ ಹೆಣ್ಮಕ್ಳು ಸೇಫ್ ಇದ್ದರೆ ಆ ನಗರಕ್ಕೆ ಒಂದು ಒಳ್ಳೆಯ ಹೆಸರು. ಹೆಣ್ಮಕ್ಳಿಗೆ ಈ ಥರ ಆದಾಗ ಅಲ್ಲಿ ಪೊಲೀಸರಿಗೂ ಕೆಟ್ಟ ಹೆಸರು, ಅಲ್ಲಿನ ಜನರಿಗೂ ಕೆಟ್ಟ ಹೆಸರು, ನಮ್ಮ ನಗರಕ್ಕೂ ಕೆಟ್ಟ ಹೆಸರು. ಖಂಡಿತ ಸರ್. ಹೆಣ್ಣಿನ ಒಂದು ಸೇಫ್ಟಿ ಇದೆಯಲ್ಲ, ಅದು ಟಾಪ್ ಮೋಸ್ಟ್ ಅಂತ ಯಾವಾಗಲೂ ನಮ್ಮ ಮೀಟಿಂಗ್ಗಳಲ್ಲಿ ಹೇಳ್ತಾ ಇರ್ತಿದ್ವಿ ನಾವು. ನಮಗೂ ಕೂಡ ನಮ್ಮ ಹಿರಿಯ ಅಧಿಕಾರಿಗಳು ಹೇಳ್ತಾ ಇದ್ರು. ಆದ್ದರಿಂದ ನಾವು ಸಣ್ಣ ಒಂದು ದೂರು ಹೆಣ್ಮಕ್ಳದ್ದು ಬಂದರೆ ಕೂಡ ಭಾಳ ಸೀರಿಯಸ್ ಆಗಿ ತೊಗೊಂಡು ಅದನ್ನ ಕೆಲಸ ಮಾಡ್ತಿದ್ವಿ. ಆ ಮಾಡಿದವನಿಗೆ ಮಾತ್ರ ಅವನು ಇನ್ನು 3 ಜನ್ಮದಲ್ಲಿ ನೆನೆಸ್ಕೊಳ್ಬೇಕು, ಹಾಗೆ ಮಾಡಿ ಕಳಿಸ್ತಿದ್ವಿ. ಏನೇ ಇರಲಿ, ಅದು ಇವಾಗ ಅಲೋ ಆಗಲ್ಲ. ಆದರೂ ಕೂಡ ಕಾನೂನುಬದ್ಧವಾಗಿ ಮಾಡ್ಬೋದು. ಈಗೆಲ್ಲ ಹೊಸ ಕಾನೂನು ಬಂದಿದೆ, ಭಾರತೀಯ ನ್ಯಾಯ ಸಂಹಿತೆ ಅಂತ. ಅದರಲ್ಲಿ ಕಾನೂನು ಕೂಡ ಭಾಳ ಸ್ಟ್ರಿಕ್ಟ್ ಆಗಿದೆ. ಎಸ್ಪೆಷಲಿ ಹೆಣ್ಮಕ್ಳ ಮೇಲೆ ಈ ಥರ ಏನಾದರೂ ಮುಟ್ಟಿದರೂ ಕೂಡ ರೇಪ್ ಅಂತ ಆಗುತ್ತೆ. ಈಗ ಯಾವುದೋ ಉತ್ತರ ಪ್ರದೇಶದಲ್ಲಿ ಒಂದು ಮುಟ್ಟಿದರೆ ರೇಪ್ ಆಗಲ್ಲ ಅಂದಿದ್ದಕ್ಕೆ ಸುಪ್ರೀಂ ಕೋರ್ಟ್ನವ್ರು ಚೀಮಾರಿ ಹಾಕಿದ್ದಾರೆ ಅವರಿಗೆ. ಆದರೂ ಕೂಡ ಇನ್ನು ಕೆಲವರು ನ್ಯಾಯಾಧೀಶರು ಸ್ವಲ್ಪ ಎಚ್ಚೆತ್ಕೋಬೇಕಾಗುತ್ತೆ. ನ್ಯಾಯಾಧೀಶರು ಸ್ವಲ್ಪ ಸ್ಟ್ರಿಕ್ಟ್ ಆಗಿದ್ದರೆ ಏನು ಕೇಸ್ ಹಾಕ್ತಾರೆ ಪೊಲೀಸರು, ಅದರಲ್ಲಿ ಕಠಿಣ ಕ್ರಮ ಆಗಬೇಕು. ಬೇಲ್ ಕೊಡಬಾರ್ದು, ಜೈಲಿಗೆ ಕಳಿಸ್ಬೇಕು. ಆ ಥರ ಮಾಡಿದರೆ ಅಟ್ಲೀಸ್ಟ್ ಕೇಸ್ ಮುಗಿಯೋವರೆಗೂ ಸ್ವಲ್ಪ ಒಂದು ಬಿಗಿ ಬರ್ತದೆ. ಬರೀ ಪೊಲೀಸರೇ ಮಾಡೋದಿಲ್ಲ, ಎಲ್ಲ ಅಂಗಾಂಗಗಳು ಕೂಡ ಏನು ನ್ಯಾಯ ದೊರಕಿಸ್ಕೊಡುವಂಥ ಅಂಗಾಂಗಗಳಿದ್ದಾವೆ, ಅವರು ಕೂಡ ಮಾಡಬೇಕು. ಖಂಡಿತ ಸರ್, ಖಂಡಿತ. ತುಂಬ ಚೆನ್ನಾಗಿ ಹೇಳಿದ್ರಿ ಸರ್. ಯಾವ ರೀತಿಯಾಗಿ ಪೊಲೀಸ್ ವ್ಯವಸ್ಥೆ ಈಗ ಕಾರ್ಯವನ್ನು ನಿರ್ವಹಿಸ್ತಾ ಇದೆ ಎನ್ನುವಂಥದ್ದಾಗಿ ಮಹಾಲಕ್ಷ್ಮಿಯವರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್, ಗಮನಿಸ್ತಾ ಇದ್ರಿ ಮೇಡಮ್, ಎಷ್ಟೆಲ್ಲ ಕ್ರೈಮ್ ರೇಟ್ಗಳು ಹೆಚ್ಚಾಗ್ತಾ ಇವೆ. ಮಹಿಳೆಯರ ಮೇಲೆ ನಡೀತಾ ಇರುವಂಥ ದೌರ್ಜನ್ಯಗಳ ಪ್ರಕರಣಗಳ ಸಂಖ್ಯೆ ಏರಿಕೆ ಆದಾಗ ನಿಜಕ್ಕೂ ಕೂಡ ಆತಂಕ ಎದುರಾಗುತ್ತೆ. ಯಾಕಂತ ಹೇಳಿದ್ರೆ, ಒಂದು ಹೆಣ್ಣನ್ನ ಬೆಂಗಳೂರಿಗೆ ಕೆಲಸಕ್ಕೆ ಕಳಿಸುವಾಗ ಅವರು ಊರಲ್ಲೂ ಯೋಚನೆ ಮಾಡಿರ್ತಾರೆ, ಮನೆಯಲ್ಲೂ ಯೋಚನೆ ಮಾಡಿರ್ತಾರೆ, ಸಾಕಷ್ಟು ಯೋಚನೆ ಮಾಡಿನೇ ಕಳಿಸಿರ್ತಾರೆ, ನನ್ನ ಮಗಳು ಎಷ್ಟರ ಮಟ್ಟಿಗೆ ಸೇಫ್ ಆಗಿರ್ತಾಳೆ ಅಂತೇಳಿ. ಬೆಂಗಳೂರನ್ನ ಕಂಪೇರ್ ಮಾಡಿದ್ರೆ ನಮ್ಮ ರಾಜ್ಯದವರಲ್ಲದೆ ಬೇರೆ ಬೇರೆ ರಾಜ್ಯದ ಹೆಣ್ಣು ಮಕ್ಕಳು ಬಂದು ಇಲ್ಲಿ ಕೆಲಸವನ್ನ ಮಾಡ್ತಾರೆ. ಅಂಥದ್ರಲ್ಲಿ ಈ ರೀತಿಯಾದಂಥ ಪ್ರಕರಣಗಳು ಸಂಭವಿಸಿದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಕೆಟ್ಟ ಹೆಸರು ಬರೋದು ಸರ್ವೇ ಸಾಮಾನ್ಯ. ಏನು ಹೇಳ್ತೀರಾ ಮೇಡಮ್? ಮೊದಲನೇದಾಗಿ ಇಂಥ ಒಂದು ಘಟನೆ ಬೆಂಗಳೂರಂಥ ನಗರದಲ್ಲಿ ನಡೆದಿರೋದಕ್ಕೆ ನಾವೆಲ್ಲ ಒಂದು ಹೆಂಗಸಾಗಿ ಖಂಡಿಸ್ತೀನಿ. ಇಂಥ ಘಟನೆಗಳು ನಡೀಬಾರ್ದು. ಬಟ್ ಆದರೆ ಇದು ಹೊಸದೇನಲ್ಲ. ಹೆಣ್ಮಕ್ಳ ವಿರುದ್ಧ ದೌರ್ಜನ್ಯ ನಡೀತಿರೋದು ಇದು ಹೊಸದಲ್ವೇ ಅಲ್ಲ. ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾನೆ ಹೋಗ್ತಿದೆ. ಎಷ್ಟೇ ಪೊಲೀಸ್ ಫೋರ್ಸ್ ಬಂದ್ರು, ಸರ್ ಹೇಳ್ದಂಗೆ ಏನೇ ನಾವು ಟೆಕ್ನಾಲಜಿಯಲ್ಲಿ ಇಂಪ್ರೂವ್ ಆಗಿದ್ರು, ನಾವು ಎಲ್ಲ ಕಡೆ CCTV ಕ್ಯಾಮ್ರಾಗಳಿದ್ದು ಏನೇ ಇದ್ರೂ ಇವತ್ತು ಕ್ರೈಮ್ ರೇಟ್ ಅನ್ನೋದು ಹೆಣ್ಮಕ್ಳ ವಿರುದ್ಧ ಕಮ್ಮಿ ಆಗಿದೆಯಾ? ಖಂಡಿತ ಕಮ್ಮಿ ಆಗಿಲ್ಲ. 2022ನೇ ಇಸ್ವಿಯಲ್ಲೇನೆ ಅಪ್ರಾಕ್ಸಿಮೇಟ್ ಆಗಿ 1.5 ಲಕ್ಷ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ನಡೆಯುತ್ತೆ. ಅದರಲ್ಲಿ ಬೆಂಗಳೂರು ಒಂದರಲ್ಲೇ 5800 ಪ್ರಕರಣಗಳು ದಾಖಲೆ ಆಗುತ್ತೆ. ಇದು 2022ನೇ ಇಸ್ವಿಯಲ್ಲಿ. ಅಂದ್ರೆ ಇದು ಹಿಂದೆ ಇನ್ನೂ ತುಂಬಾ ಇತ್ತು. ವರದಿಯಾಗಿರೋ ಪ್ರಕರಣಗಳು ಇಷ್ಟು.
ವರದಿ ಆಗಿರೋದು ಇವತ್ತೂ ನಡೆದಿರೋ ಸಿದ್ಗುಂಟೆಪಾಳ್ಯಲ್ಲಿ ನಡೆದಿರೋದು ಯುವತಿ ಬಂದ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿಲ್ಲ. ಯಾರೋ ಅಲ್ಲಿ ಸಾರ್ವಜನಿಕರು ಬಂದು ಕಂಪ್ಲೇಂಟ್ ಕೊಟ್ಟಿರೋದು, ಯುವತಿ ಬಂದು ಕಂಪ್ಲೇಂಟ್ ಕೊಟ್ಟಿಲ್ಲ. ಅಂದ್ರೆ ಇದು ಇವತ್ತಿಂದ ನಡೀತಿರೋದಲ್ಲ, ತುಂಬ ತಲತಲಾಂತರಗಳಿಂದ ನಡ್ಕೊಂಡು ಬರ್ತಾನೆ ಇದೆ. ಎಷ್ಟು ಪೊಲೀಸ್ ಫೋರ್ಸ್ ಹಾಕಿದ್ರು, ಏನೇ ನಾವು ಯಾವುದೇ ಸರ್ಕಾರಗಳಿದ್ರು, ಏನೇ ಇದ್ರೂ ಇದಕ್ಕೆ ಕಡಿವಾಣ ಹಾಕಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ನಾವು ಸಾರ್ವಜನಿಕ ಬದುಕಲ್ಲಿ ಬದುಕ್ತಾ ಇದೀವಿ. ಬೆಂಗಳೂರಂತ ಒಂದು ಸಿಟಿಯಲ್ಲಿ ಹೆಣ್ಣು ಮಕ್ಕಳು ಮಧ್ಯರಾತ್ರಿಯಲ್ಲಿ ಓಡಾಡೋ ಅಂಥದ್ದು ಸರ್ವೇ ಸಾಮಾನ್ಯ. ನಾವು ಕೆಲಸಗಳಿರ್ಬೋದು, ಅವ್ರದ್ದು ಶಿಫ್ಟ್ಗಳಿರ್ಬೋದು. ಆದ್ರೆ ಸರ್ ಹೇಳ್ದಂಗೆ ನಮ್ಮ ಪೊಲೀಸ್ ಫೋರ್ಸು ಎಷ್ಟ್ರ ಮಟ್ಟಿಗೆ ಅಂತ ಪಾಪ ಅವರು ಏನು 10 ಜನಕ್ಕೆ ಒಬ್ಬೊಬ್ಬರು ಪೊಲೀಸ್ ಇಡಕ್ಕಾಗತ್ತಾ? ಖಂಡಿತ ಸಾಧ್ಯ ಇಲ್ಲ, ಎಲ್ಲೂ ಸಾಧ್ಯ ಇಲ್ಲ. ಈಗ ಮಾರಲ್ ಪೊಲೀಸಿಂಗ್ ಮಾಡಕ್ಕಾಗತ್ತಾ? ಅದು ಮಾಡಕ್ಕಾಗಲ್ಲ. ಮಾರಲ್ ಪೊಲೀಸಿಂಗ್ ಹೆಸರಲ್ಲಿ ಬೇರೆ ಏನೇನೋ ಚಟುವಟಿಕೆಗಳು ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲೆಲ್ಲ ಎಲ್ಲರೂ ಸರ್ ಹೇಳ್ದಂಗೆ ಎಲ್ಲ ಅಂಗಾಂಗಗಳು ಎಲ್ಲ ಒಂದು ಫೋರ್ಸ್ ಮಾಡಿಕೊಂಡು ಹೆಣ್ಣು ಮಕ್ಕಳಿಗೆ ಬೆಂಗಳೂರಂತ ಸಿಟಿಯಲ್ಲಿ ಏನೆಲ್ಲ ಕ್ರಮ ಕೈಗೊಳ್ಬೋದು, ಅವರು ಒಂದು ಸುರಕ್ಷತೆಗೆ ಏನೆಲ್ಲ ಕ್ರಮ ಕೈಗೊಳ್ಬೋದು ಅನ್ನೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲರೂ ಕುತ್ಕೊಂಡು ಯೋಚನೆ ಮಾಡ್ಬೇಕು. ಯಾಕೆಂದ್ರೆ ಇದು ಸರ್ ಹೇಳ್ದಂಗೆ ಇದು ಪೊಲೀಸರು ಒಬ್ಬರೇ ಮಾಡೋ ಕೆಲಸ ಅಲ್ಲ. ಪೊಲೀಸರು ಒಬ್ಬರ ಕೈಯಿಂದ ಇದು ಮಾಡಕ್ ಸಾಧ್ಯ ಇಲ್ಲ. ನಾವು ಸಿಟಿಸನ್ಸ್ ಆಗಿ ನಮ್ದೇ ಆದಂತ ಒಂದು ಜವಾಬ್ದಾರಿ ಇರಬೇಕಾಗುತ್ತೆ. ನಮ್ಮದೇ ಅಕ್ಕಪಕ್ಕ ಅಲ್ಲಿ CCTV ಇದ್ದಿದ್ದಕ್ಕೆ ಇವತ್ತು ನಮಗೆ ಗೊತ್ತಾಯ್ತು ಇಂಥ ಒಂದು ಘಟನೆ ನಡೆದಿದೆ ಅಂತ. CCTV ಇಲ್ಲ ಅಂತಂದ್ರೆ ದಿನಕ್ಕೆ ಎಷ್ಟು ಘಟನೆಗಳು ಇಂಥದ್ದು ನಡೀತಿರ್ಬೋದು. ಹಿಂದೆ ಇದಕ್ಕಿಂತ ಜಾಸ್ತಿ ನಡೀತಿತ್ತು ಎಲ್ಲ. ಇವತ್ತು ಯಾವುದೋ ಒಂದು ವರದಿ ಪ್ರಕಾರ, ಇಂಟರ್ನ್ಯಾಷನಲ್ ಒಂದು ವರದಿ ಪ್ರಕಾರ, ಪ್ರತಿ ಒಂದು ಹೆಣ್ಣು ಮಗುನು ಅವಳ ಒಂದು ಟೀನೇಜ್ ವಯಸ್ಸಲ್ಲಿ ಅಥವಾ ಅದಕ್ಕಿಂತ ಸಣ್ಣ ವಯಸ್ಸಲ್ಲಿ ಕಿರುಕುಳಕ್ಕೆ ಒಳಗಾಗಿದ್ದಾಳೆ ಅನ್ನೋದು ಒಂದು ವರದಿ ಇದೆ. ಅಂದ್ರೆ ಹೆಣ್ಣು ಮಕ್ಕಳು ಎಲ್ಲೂ ಸೇಫ್ ಅಲ್ಲ ರೀ, ಬೆಂಗಳೂರೇ ಅಲ್ಲ. ಕರೆಕ್ಟ್, ನಾವು ಬೆಂಗಳೂರಲ್ಲಿ ಇದೀವಿ, ನಾವು ಬೆಂಗಳೂರು ಬಗ್ಗೆ ಮಾತಾಡ್ತೀವಿ. ಹೆಣ್ಣು ಮಕ್ಕಳು ಎಲ್ಲೂ ಸೇಫ್ ಅಲ್ಲ. ಯಾರನ್ನ ಕೇಳೋಣ ನಾವು? ಹೆಣ್ಣು ಮಕ್ಕಳು ಇವತ್ತು ಯಾರನ್ನ ಕೇಳಕ್ಕಾಗತ್ತೆ ನಾವು? ಇವತ್ತು ನಾವು ಎಷ್ಟೋ ಸರ್ಕಾರಗಳು ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೇಳ್ತಿದ್ದಾರೆ. ಅವರ ಒಂದು ರಾಜ್ಯಗಳಲ್ಲೇ ಇವತ್ತು ವೆರಿ ರೀಸೆಂಟ್ ನಾವು ಒಂದು ಇನ್ಸಿಡೆಂಟ್ ತಗೊಂಡ್ರೆ, ಒರಿಸ್ಸಾ ಅಲ್ಲಿ ಒಂದು ಆಂಟ್ರಪ್ರನರ್ ಹೋಟೆಲ್ ನಡೆಸ್ತಿರೋ ಒಂದು ಮಹಿಳೆ ಅವಳು ಬಾಗಿಲು ಮುಚ್ಕೊಂಡು ಮನೆಗೆ ಹೋಗ್ತಿರ್ಬೇಕಾದ್ರೆ ಅವಳ ಮೇಲೆ ದೌರ್ಜನ್ಯ ಆಗುತ್ತೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಪೊಲೀಸರು ಅವಳ ಮೇಲೆ ದೌರ್ಜನ್ಯ ಮಾಡ್ತಾರೆ. ಇನ್ನೊಂದು ವರದಿ ಪ್ರಕಾರ, ನ್ಯಾಷನಲ್ ಇದು ಕ್ರೈಮ್ ಬ್ಯೂರೋ ಇದ್ರ ಪ್ರಕಾರ ಅತಿ ಹೆಚ್ಚು ದೌರ್ಜನ್ಯಗಳು ನಡೆಯೋದು ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಣ್ಮಕ್ಳ ಮೇಲೆ. ಇದನ್ನ ಯಾರನ್ನ ಕೇಳೋಣ ನಾವು? ಅಂದ್ರೆ ಇವೆಲ್ಲ ನಾವು ಇವತ್ತಿನ ಒಂದು ಸ್ಥಿತಿಯಲ್ಲೂ, ಯಾರೋ ಮೊನ್ನೆ ಒಬ್ಬರು ನಾಯಕರು ಹೇಳ್ತಿದ್ರು, ನಾವೆಲ್ಲ ಟೆಕ್ನಾಲಜಿ ಬಗ್ಗೆ ಮಾತಾಡಬೇಕು, ಮುಂದೆ ತುಂಬಾ ಇಂಪ್ರೂವೈಸೇಷನ್ ಬಗ್ಗೆ ಮಾತಾಡಬೇಕು ಅನ್ನೋ ಟೈಮಲ್ಲಿ ನಾವು ಕೂತ್ಕೊಂಡು ಇನ್ನೂ ನಾವು ಹೆಣ್ಮಕ್ಳು ಸುರಕ್ಷತೆ ಬಗ್ಗೆ ಮಾತಾಡ್ತಿದೀವಿ ಇಲ್ಲಿ ಅಂತಂದ್ರೆ ನಮಗೆ ತುಂಬಾ ನೋವಾಗುತ್ತೆ. ಎಲ್ಲರೂ ಅಂದ್ರೆ ಎಲ್ಲಾ ಸರ್ಕಾರಗಳು, ಎಲ್ಲಾ ಲೀಡರ್ಗಳು ಇದನ್ನ ಕೂತ್ಕೊಂಡು ಹೆಣ್ಮಕ್ಳನ್ನ ಹೆಚ್ಚಿನ ಆದ್ಯತೆ ಕೊಟ್ಟು ಹೆಣ್ಮಕ್ಳನ್ನ ಕಾಪಾಡಬೇಕು ಅನ್ನೋದು ನನ್ನೊಂದು ಅನಿಸಿಕೆ. ಲಕ್ಷ್ಮೀನಾರಾಯಣ ಅವರೇ, 2024 ಒಂದು ಡಾಟಾವನ್ನು ನಾನು ನೋಡ್ತಾ ಇದ್ದೆ. ದಕ್ಷಿಣ ಭಾರತದಲ್ಲೇ ಅತಿ ಹೆಚ್ಚು ಕ್ರೈಮ್ಗಳಾಗೋದು ನಮ್ಮ ಬೆಂಗಳೂರಿನಲ್ಲಿ ಅಂತೇಳಿ ಈ ವರದಿಗಳನ್ನ ನೋಡ್ತಾ ಇದ್ದಂಥ ಸಂದರ್ಭದಲ್ಲಿ ಪೊಲೀಸರು ಕ್ರೈಮ್ ರೇಟ್ ಕಂಟ್ರೋಲ್ ಮಾಡೋಕೆ ಸಾಕಷ್ಟು ಕ್ರಮಗಳನ್ನ ಕೈಗೊಳ್ತಾ ಇದ್ದಾರೆ. ಆದ್ರೂ ಕೂಡ ಅಪರಾಧ ಕೃತ್ಯಗಳು ಬೆಂಗಳೂರಿನಲ್ಲಿ ಯಾಕೆ ಕಡಿಮೆ ಆಗ್ತಾ ಇಲ್ಲ? ಈ ರೀತಿಯಾದಂಥ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯಗಳು ನಡೆದಂಥ ಸಂದರ್ಭದಲ್ಲಿ ನಮ್ಮ ಬೆಂಗಳೂರಿಗೆ ಕೆಟ್ಟ ಹೆಸರು ಬರ್ತಾ ಇದೆ. ಈ ಕುರಿತಂತೆ ಹೇಳ್ತಾ ಹೋಗೋದಾದ್ರೆ ಸರ್, ಮೊದಲನೇದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಏನು ಈ ವಾರದಲ್ಲಿ 2 ಘಟನೆಗಳು ಮಹಿಳೆಯರ ವಿರುದ್ಧ ಏನು ನಡೆದಿದೆ ಅದು ಅತ್ಯಂತ ಖಂಡನೀಯವಾದಂಥ ವಿಷಯ. ಖಂಡಿತ. ಇವತ್ತು ಪ್ರಪಂಚದ ಮೂಲೆ ಮೂಲೆಗಳಿಂದ ಬೆಂಗಳೂರಿಗೆ ಉದ್ಯೋಗವನ್ನು ಹರಿಸ್ಕೊಂಡು, ಶಿಕ್ಷಣವನ್ನು ಹರಿಸ್ಕೊಂಡು ಜನ ಬೇರೆ ಬೇರೆ ಜಾಗಗಳಿಂದ ಬೆಂಗಳೂರಿಗೆ ಬರ್ತಿದ್ದಾರೆ. ಅಂಥ ಕಾಲಘಟ್ಟದಲ್ಲಿ ಹೆಣ್ಮಕ್ಳ ಮೇಲೆ ಈ ರೀತಿಯಾದಂಥ ಘಟನೆಗಳು ನಡೀತಿದೆ ಅಂತ ಹೇಳಿದ್ರೆ ಸಹಜವಾಗಿ ಎಲ್ರಿಗೂ ಕೂಡ ಒಂದು ಭಯ ಉಂಟುವಾಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಬ್ರು ಹಿರಿಯರು ಹೇಳ್ತಾರೆ, ಒಂದು ಹೆಣ್ಮಗುನ ಯಾವ ರೀತಿ ನಡೆಸ್ಕೊಳ್ತೀವೋ ದೇಶದ ಪ್ರಗತಿ ಅದ್ರ ಮೇಲೆ ಆಧಾರವಾಗಿರುತ್ತೆ ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಖಂಡಿತ. ಆದ್ರೆ ಈ ರೀತಿಯಾದಂಥ ಘಟನೆಗಳನ್ನ ನೋಡಿದಾಗ ಒಂದ್ ಕಡೆ ಅನ್ಸುತ್ತೆ, ಈ ಘಟನೆಗಳನ್ನ ಯಾರು ಮಾಡ್ತಿದ್ದಾರೋ ಅವ್ರಿಗೆ ಕಾನೂನಿನ ಭಯ ಇಲ್ವೇನೋ, ಅಥವಾ ಕಾನೂನು ಅದ್ರ ಬಗ್ಗೆ ಒಂದು ಗಾಳಿಗೆ ತೂರಿ ಅವರು ಅಪರಾಧ ಕೃತ್ಯ ಮಾಡೋರಿಗೆ ಕಾನೂನಿನ ಭಯ ಇಲ್ಲ ಎನ್ನುವುದಾಗಿ ಹೇಳ್ತಾ ಇದ್ದೀರಾ ನೀವು? ಅದನ್ನ ತೋರಿಸುತ್ತೆ ಈ ರೀತಿಯಾದಂಥ ಏನು ಮತ್ತೆ ನಡೆಯುತ್ತಿರುವಂಥ ಘಟನೆಗಳು ಅದನ್ನ ಹೇಳುವಂಥದ್ದಾಗುತ್ತೆ. ಎಸ್, ಲಕ್ಷ್ಮೀನಾರಾಯಣ ಅವರು ಹೇಳ್ತಾ ಇದ್ರು ವೀಕ್ಷಕರೇ, ಒಂದ್ ಕಡೆಯಲ್ಲಿ ಈ ರೀತಿಯಾದಂಥ ಕೃತ್ಯಗಳು ನಡೀತಾ ಇದ್ರು ಕೂಡ ಕಾನೂನಿನ ಭಯ ಇಲ್ಲದೆ ಈ ರೀತಿಯಾದಂಥ ಕಿಡಿಗೇಡಿಗಳು ಇಂಥ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎನ್ನುವುದಾಗಿ ಹೇಳ್ತಾ ಇದ್ರು. ನಾಗರಾಜ್ ಸರ್ನ ಮಾತನಾಡಿಸ್ತಾ ಹೋಗೋಣ. ಸರ್, ನಿಮ್ಮ ಕಾಲದಲ್ಲಿ ನೀವು ಸರ್ವಿಸಲ್ಲಿ ಇದ್ದಂಥ ಸಂದರ್ಭದಲ್ಲಿ ಟೆಕ್ನಾಲಜಿಗಳು ಅಷ್ಟಾಗಿ ಡೆವಲಪ್ ಆಗಿರಲಿಲ್ಲ ಸರ್. ಕೆಲವೊಂದು ಆರೋಪಿಗಳನ್ನ ಹಿಡಿಯೋಕೆ ಪೊಲೀಸರೇ ಮಾಸ್ಟರ್ ಮೈಂಡ್ಗಳನ್ನ ಯೂಸ್ ಮಾಡ್ತಾ ಇದ್ರು. ಆದ್ರೆ ಕಾಲಘಟ್ಟ ಹಾಗಿಲ್ಲ. ಈಗ ಟೆಕ್ನಾಲಜಿಗಳು ಡೆವಲಪ್ ಆಗಿವೆ, CCTVಗಳಿವೆ, ನೆಟ್ವರ್ಕ್ ಟ್ರೇಸ್ ಮಾಡ್ಬೋದು, ಹೀಗೆಲ್ಲವೂ ಕೂಡ ಇದೆ. ನಿಮ್ಮ ಕಾಲಘಟ್ಟದಲ್ಲಿ ಆರೋಪಿಗಳು ಅಥವಾ ಯಾವುದೇ ಒಂದು ಕೃತ್ಯವನ್ನು ಎಸಗುವವರಿಗೆ ಪೊಲೀಸರ ಭಯ ಇತ್ತು, ಪೊಲೀಸರ ಮುಂದೆ ಕೈ ಕಟ್ಟಿಕೊಳ್ತಾ ಇದ್ರು. ಆದರೆ ಈಗ ಹೇಗಿದೆ ಸರ್? ಆರೋಪಿಗಳಿಗೆ ಪೊಲೀಸರ ಭಯ ಇಲ್ವಾ ಹೇಗೆ ಸರ್?
ಆರೋಪಿಗಳಿಗೆ ಭಯ ಇದೆ, ಆದರೆ ಕಾನೂನಲ್ಲಿ ಪೊಲೀಸರ ಕೈ ಕಟ್ಟಿ ಹಾಕಿದ್ದಾರೆ. ಓಕೆ, ನೀವು ಕಟ್ಟಿ ಹಾಕ್ಬಿಟ್ಟು ನೀವು ಲಾ ಎನ್ಫೋರ್ಸ್ ಮಾಡಿ ಅಂದರೆ ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಕಾಲದಲ್ಲಿ ನೀವು ಹೇಳಿದ್ರಿ, ನಮ್ಮ ಕೈಯೇ ಕಟ್ಟಿರಲ್ಲ, ನಮ್ಮ ಲಾಟಿನೂ ಫ್ರೀ ಆಗಿತ್ತು, ನಮ್ಮ ಗುಂಡೂ ಫ್ರೀ ಆಗಿತ್ತು, ಎಲ್ಲ ಇತ್ತು. ಆದರೆ ನಮ್ಮ ಕಾಲದಲ್ಲಿ ಒಂದು ರೀತಿ ಹಾರ್ಡ್ವೇರ್ ಪೊಲೀಸ್, ಓಕೆ, ಈಗ ಸಾಫ್ಟ್ವೇರ್ ಪೊಲೀಸ್ ಆಗಿಬಿಟ್ಟಿದೆ. ಎಲ್ಲನೂ ಪೆನ್ನು ಪೇಪರು ಅಥವಾ ಕಂಪ್ಯೂಟ್ರಲ್ಲಿ ಮಾಡುವಂಥ ಕೆಲಸ ಆಗುತ್ತೆ. ನೋಡಿ, ಪಾಪ ಫೋನ್ ಇದು ಏನು ಕ್ಯಾಮ್ರಾ CCTVದು ತನ್ನ ಕೆಲಸ ತಾನು ಮಾಡಿದೆ. ಹೌದು, ಅದು ಕನೆಕ್ಷನ್ಸು ನೆಟ್ವರ್ಕಿಂಗ್ ಎಲ್ಲ ಕಡೆನೂ ಇದೆ. ಹೌದು, ಅದನ್ನ ಇಂಟರ್ಪ್ರಿಟ್ ಮಾಡಿ ಅದನ್ನು ಇಮಿಡಿಯೇಟಾಗಿ ಅಲರ್ಟ್ ಮಾಡಿ ಮಾಡಲಿಕ್ಕೆ ಸಿಬ್ಬಂದಿ ಕೊರತೆ ಇದೆ. ಹೌದು, ಸಿಬ್ಬಂದಿ ಅಂದರೆ ಹ್ಯೂಮನ್ ರಿಸೋರ್ಸ್. ಖಂಡಿತ ಹ್ಯೂಮನ್ ರಿಸೋರ್ಸ್ ನಾವು ನೋಡಿದರೆ ಅದೇನನ್ನುತ್ತೆ ನಮಗೆ, ಅದು ದುಷ್ಕೃತ್ಯ, ಹೀನ ಕೃತ್ಯ, ಇದನ್ನು ಕೂಡಲೇ ಅದನ್ನು ಹತ್ತಿಕ್ಬೇಕು, ಪೊಲೀಸರಲ್ಲೂ ಹೋಗ್ಬೇಕಂತ ನಾವು ನೋಡಿದರೆ ದೃಶ್ಯನ ಅದು ಮಾಡ್ತಾರೆ. ದೃಶ್ಯಗಳೇನೋ ಪಾಪ ಕ್ಯಾಮ್ರಾದ ಕಳಿಸ್ತಾ ಇದೆ, ಆದರೆ ಅದನ್ನು ಅನಲೈಸ್ ಮಾಡಿ ಆ್ಯಕ್ಷನ್ ಆಗಲಿಲ್ವೇ? ಅದಕ್ಕೆ ಏನು ನಾನು ಹೇಳೋದ ಪ್ರಕಾರ ಅಲ್ಲಿ ಸಿಬ್ಬಂದಿ ಕೊರತೆ. ಸಿಬ್ಬಂದಿ ತತ್ಕ್ಷಣ ಆಕ್ಟ್ ಮಾಡಬೇಕು, ಅಲ್ಲಿ ನಿಯರ್ ಬೈ ಯಾರು ಇರ್ತಾರೆ ಅವರು ರಿಯಾಕ್ಟ್ ಮಾಡಬೇಕು. ಅದು ಆಗ್ತಾಯಿಲ್ಲ. ಅಂದರೆ ಹ್ಯೂಮನ್ ರಿಸೋರ್ಸ್ ಏನಿದೆಯಲ್ಲ ಅದು ಕೆಲಸ ಮಾಡ್ತಾಯಿಲ್ಲ. ಅದನ್ನು ಮಾಡಿಸ್ಬೇಕಾದ್ರೆ ಹಿರಿಯ ಅಧಿಕಾರಿಗಳು ಮಾಡಿಸ್ಬೇಕು. ಇರೋ ಸಿಬ್ಬಂದಿಯಿಂದ ನನಗೆ ಹೇಳಿದರೆ ಈ ಬೆಂಗಳೂರು ಸಿಟಿ ಒಂದು ಪಾಪ್ಯುಲೇಷನ್ಗೆ ಏನೆಲ್ಲ ನೀವು ಮಾಡಿದರೂ ಕೂಡ ಸಿಬ್ಬಂದಿ ಇಂಪ್ರೂವ್ ಮಾಡದೆ ನೀವು ಮಾಡಲಿಕ್ಕಾಗಲ್ಲ. ಈ ಒಂದು ವಿಷಯದಲ್ಲಿ ನಾನೊಂದು ಉದಾಹರಣೆ ಕೊಡಬೇಕಾದ್ರೆ ನಿಮಗೆ, ಅಮೇರಿಕಾದಲ್ಲಿ ನೋಡಿ, ಎಲ್ಲ ಒಂದು ಕಾಲದಲ್ಲಿ ನಾವು ಎಲ್ಲ ಇನ್ಫಾರ್ಮೇಷನ್ ಟೆಕ್ನಾಲಜಿ ಇದೆ, ಇದೆಲ್ಲ ನಾವು ಅಪ್ಡೇಟ್ ಮಾಡಿದ್ದೀವಿ, CCTV ಅದೆಲ್ಲ ಅಂದ್ಕೊಂಡು ಕೈ ಚೆಲ್ಲಿ ಕೂತಿದ್ರು. ಅಂದರೆ ನಮ್ಗೆ ಮನುಷ್ಯರೇ ಬೇಕಾಗಿಲ್ಲ, ಎಲ್ಲ ಮೆಷಿನಿಂದ ಕೆಲಸ ಮಾಡಿಸ್ತೀವಿ ಅಂತ. ಆದರೆ ಯಾವಾಗ ಟ್ವಿನ್ ಟವರ್ ಬ್ಲಾಸ್ಟ್ ಆಯಿತು ಆಗ ಅವರಿಗೆ ಎಚ್ಚೆತ್ಕೊಂಡ್ರು. ಏನೇ CCTV ಇದ್ರು ಎಲ್ಲ ಇದ್ರು, ಪಿಕ್ಚರ್ ತೋರಿಸುತ್ತೆ. ಪಿಕ್ಚರ್ ನೋಡೋಕ್ಕೆ ಇದ್ದೀವಿ ನಾವು. ಆಮೇಲೆ ಆಗ್ತಾ ಇದ್ದಂಗೆ ಆಕ್ಷನ್ ಆಗಲಿ ಅಂದರೆ ನಾವಿರೋದು ನಿಜ ನಿಜ. ಅದಕ್ಕೆ ಯಾರು ಬೇಕು? ಮನುಷ್ಯರೇ ಬೇಕು. ನಿಮ್ಮಲ್ಲಿ ಮನುಷ್ಯರೇ ಇಲ್ಲಲ್ಲ. ಈಗ 5,000 10,000 ಕ್ಯಾಮ್ರಾ ಹಾಕ್ಬೋದು, ನೀವೊಂದು ದೊಡ್ಡ ಸ್ಕ್ರೀನ್ ಇಟ್ಟಿರ್ಬೋದು, ಎಲ್ಲನೂ ಒಳ್ಳೆ ಲೈವಲ್ಲಿ ನೋಡ್ಬೋದು ನೀವು. ಇವತ್ತು ನಾನು ನೋಡಿ ದಿಗ್ಭ್ರಮೆ ಆಯ್ತು ನಮಗೆ. ನಮ್ಮ ಕಾಲದಲ್ಲಿ ಏನಿತ್ತು ಅಂದರೆ ನಮ್ಮದೆಲ್ಲ ಹ್ಯೂಮನ್ ರಿಸೋರ್ಸ್. 100ಕ್ಕೆ 100 ನಾವು ಜನಗಳನ್ನು ಸಂಪರ್ಕದಲ್ಲಿ ಇಟ್ಕೊಂಡು ನೈಬರ್ಹುಡ್ ವಾಚ್ ಕಮಿಟಿ ಅಂತ ಮಾಡಿಕೊಂಡು, ಏನು ಒಂದು ಗಲ್ಲಿಯಲ್ಲಿ ಸಣ್ಣ ಗಲ್ಲಿ ಇರಲಿ ಏನಾದರೂ ಕೂಡ ನಮಗೆ ನೇರವಾಗಿ ಬಂದು ಮಾಹಿತಿ ಹೇಳ್ತಿದ್ರು. ಈಗ ಜನಗಳ ಸಂಪರ್ಕ ಮತ್ತು ಪೊಲೀಸರ ಮಧ್ಯೆ ಇರ್ತಕ್ಕಂಥ ಒಂದು ಸಂಪರ್ಕ ಏನಿದೆ ಅದು ಸ್ವಲ್ಪ ಬ್ರಾಡ್ ಆಗಿದೆ, ಕಂದಕ ಇದೆ ಅಲ್ಲಿ. ಆದರೆ ಜನ ಹತ್ರ ಬಂದಾಗೆ, ಸಾಮಾನ್ಯ ಜನ ಹತ್ರ ಬಂದರೆ ಏನಾಗ್ತದೆ, ಅವನು ಒಳ್ಳೆಯದನ್ನೇ ಹೇಳ್ತಾನೆ, ಸಮಯ ಎಲ್ಲ ಆಗ್ತದೆ ಇಲ್ಲ ಆಗ್ತದೆ, ಅದು ಈಗ ಆಗಬೇಕು ಹಾಗಾಗಬೇಕಂತ ಹೇಳ್ತಾನೆ. ಹಾಗಾದರೆ ನಮ್ಮ ಕೆಲಸ ನಡೆಯಲ್ವೇ ಬೇರೆದು? ಇವತ್ತು ನಾವು ಎಲ್ಲ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡಿ ಬರುವಂಥ ಪೋಸ್ಟಿಂಗ್ಸ್ ಇವತ್ತು ನಾವು ನೋಡ್ತಾ ಇದ್ದೀವಿ. ಅದು ನಿಮಗೂ ಗೊತ್ತು, ನನಗೂ ಗೊತ್ತು. ನಾನು ಹೇಳೋಕ್ಕೆ ನನಗೆ ನೋವಾಗ್ತದೆ. ಆ ಒಂದು ಇದರ ಬೇಸಿಸ್ ಮೇಲೆ ಎಲ್ಲರೂ ಅದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರೆ, ವ್ಯಾಪಾರದ ಮೇಲೆ. ಪೊಲೀಸ್ ಕೆಲಸ ಯಾರು ಮಾಡಬೇಕು? ಪೊಲೀಸ್ ಕೆಲಸ ಮಾಡಬೇಕಾದ್ರೆ ಪೊಲೀಸರನ್ನ ಹಾಕಬೇಕು. ಪೊಲೀಸರನ್ನ ಯಾವ ರೀತಿ ಹಾಕಬೇಕು? ಅವ್ರಿಗೆ ಯಾವುದೇ ಒಂದು ಡಿಸರ್ವಿಂಗ್ ಅಂಥ ಜಾಗಕ್ಕೆ ಇಂಥ ಮನುಷ್ಯ ಲಾಯಕ್ಕಿದ್ದಾನೆ ಅಂತಂದರೆ ಅವ್ರನ್ನ ಹಾಕಿ, ಯಾವುದೇ ಒಂದು ಆಮಿಷಕ್ಕೆ ಒಳಗಾಗ್ದೇ ಹಾಕಿ, ಯಾವುದೇ ಅವ್ರಿತ್ತ ₹1 ತೊಗೊಳ್ದೆ ಹಾಕಿ, ಅವಾಗ ಕೆಲಸ ಆಗುತ್ತೆ. ಎಲ್ಲ ಬೇಕು ನಿಮಗೆ, ಅದು ಬೇಕು ಇದು ಬೇಕಂದ್ರೆ ಆಗೋದಿಲ್ಲ. ಇಲ್ಲಿ ಆಗಬೇಕು ಅಂತ ನಮ್ಮ ಕಾಲದಲ್ಲಿ ನಿಮ್ಮ ಕಾಲದಲ್ಲಿ ಅಂತ ಹೇಳಿದ್ರಲ್ಲ ನಾವು, ಆ ವ್ಯತ್ಯಾಸ ಇದೆ. ನಮಗೆ ಯಾರಿಗೆ ಹಾಕೋದಪ್ಪ ಇಂಥ, ಈಗ ಫಾರ್ ಎಕ್ಸಾಂಪಲ್ ಶ್ರೀರಾಮ್ಪುರ ತೊಗೊಳ್ಳಿ, ಯಾರಿಗೆ ಹಾಕೋದಲ್ಲಿ? ನಿದ್ದೆ ಮಾಡೋನಿಗೆ ಹಾಕಬೇಕಾ ಅಥವಾ ಬೀದಿಯಲ್ಲಿ ಸುತ್ತಿ ಯಾವನಾದ್ರೂ ಗಲಾಟೆ ಮಾಡ್ತಾರೆ ಅಲ್ಲೇ ಅವನಿಗೆ 4 ಜನ ನೋಡಾಗೆ ಚೆಚ್ಚೋನಿಗೆ ಹಾಕಬೇಕಾ ಅಂತ ಅಂಥವ್ರಿಗೆ ಆಗ್ತಾಯಿದ್ದೀನಿ, ಕಂಟ್ರೋಲ್ ಬರ್ತಾಯಿತ್ತು. ಈಗ ನಾನು ಸುದ್ದುಗುಂಟೆ ಪಾಳ್ಯ ಕೂಡ ನಾವು ಕೆಲಸ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ನಾನು ಇಲ್ಲಿ 2 ಸಾರಿ SCPI ಕೆಲಸ ಮಾಡಿದ್ದೀನಿ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ನಾವು ಅದನ್ನು ನಿಭಾಯಿಸಿದ್ದೀವಿ. ಅದು ಕಮ್ಯುನಲಿ ಸೆನ್ಸಿಟಿವ್ ಏರಿಯಾ ಕೂಡ. ಹಾಗಾಗಿ ಗುರಪ್ಪನ ಪಾಳ್ಯ ಆ ಕಡೆದೆಲ್ಲ ಆಗಿತ್ತು, ನಾವು ಮಾಡಿದ್ದೀವಿ. ಅದೇ ರೀತಿ ಇವತ್ತು ಆದ್ರೆ ನೀವು ನೋಡ್ಬೋದು, ಬೇಕಾದ್ರೆ ರಿಸಲ್ಟ್ಸ್ ಇನ್ನು ಒಂದು 15 ಅಲ್ಲ 1 ತಿಂಗಳಲ್ಲಿ ನೋಡ್ಬೋದು. ಅದು ಆಗಲ್ಲ ಅಂತಂದರೆ ನಮಸ್ಕಾರ ಹೇಳಬೇಕು. ತುಂಬ ಚೆನ್ನಾಗಿ ಹೇಳ್ತಾ ಇದ್ರಿ ಸರ್. ಪೊಲೀಸ್ ವ್ಯವಸ್ಥೆ ಹಾಗೇನೆ
ಸರ್ಕಾರದ ನಿರ್ಲಕ್ಷ್ಯ ಇಲ್ಲಿ ಎಷ್ಟರ ಮಟ್ಟಿಗೆ ಎದ್ದು ಕಾಣ್ತಾ ಇದೆ? ಯಾಕಂತ ಹೇಳಿದ್ರೆ ಜನಸಂಖ್ಯೆಗೆ ಆಧಾರವಾಗಿ ಪೊಲೀಸರನ್ನ ಕೊಡಬೇಕು, ಆದರೆ ನಮ್ಮ ಜನಸಂಖ್ಯೆ ಎಷ್ಟಿದೆ, ಪಾಪ ಪೊಲೀಸರು ಎಷ್ಟಿದ್ದಾರೆ ಅದನ್ನು ಕೂಡ ಇಲ್ಲಿ ಗಮನಿಸಲೇಬೇಕಾಗುತ್ತೆ. ಮಹಾಲಕ್ಷ್ಮಿ ಅವರೇ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಸರ್ಕಾರ ಈಗ ಮಹಿಳೆಯರಿಗಾಗಿ ವಿವಿಧ ಯೋಜನೆಗಳನ್ನ ಕೊಟ್ಟಿದೆ. ಕರ್ನಾಟಕದ ವಿಚಾರಕ್ಕೆ ಬರೋಣ. 2,000 ರೂಪಾಯಿ ಬರುತ್ತೆ, ಗೃಹಲಕ್ಷ್ಮಿ ಆಗಿರ್ಬೋದು, ಗೃಹ ಜ್ಯೋತಿ ಆಗಿರ್ಬೋದು, ಫ್ರೀ ಬಸ್ಸು, ಗ್ಯಾರಂಟಿ ಶಕ್ತಿ ಯೋಜನೆ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಯೋಜನೆಗಳನ್ನ ಕೊಟ್ಟಿದೆ. ಮಹಿಳೆಯರ ಸುರಕ್ಷತೆಗೆ ಯಾವುದಾದ್ರೂ ಗ್ಯಾರಂಟಿಯ ಅನಿವಾರ್ಯತೆ ಇದೆಯಾ? ಹೇಗೆ ನೋಡಿ, ಸುರಕ್ಷತೆ ಅನ್ನೋದು ಅನಿವಾರ್ಯತೆ ಅನ್ನೋದಕ್ಕಿಂತ ಸುರಕ್ಷತೆ ಅನ್ನೋದು ನಮ್ಮೆಲ್ಲರ ಹಕ್ಕು. ಎಸ್, ಅದು ಗೌರ್ಮೆಂಟು ಕೊಡ್ತಾ ಇದೆ. ಏನಕ್ಕೆ ಕೊಡ್ತಾ ಇದೆ ಅಂತ ನಾನು ಹೇಳ್ತೀನಿ ಅಂತಂದರೆ, ಈ 2 ಘಟನೆಗಳು ಕಳೆದ ಒಂದು ವಾರದಲ್ಲಿ ಏನು 2 ಘಟನೆಗಳು ನಡೀತಲ್ಲ, ಮೊದಲನೇ ಘಟನೆ KR ಪುರಮಲ್ಲಿ ನಡೆದಿದ್ದು ನಾವು ಗಮನಿಸೋದಾದ್ರೆ ವಿತಿನ್ 24 hours ಅಪರಾಧಿಗಳನ್ನ ಹಿಡಿದ್ರು ಪೊಲೀಸರು. ಅದರಲ್ಲಿ ಒಬ್ಬ ಆರೋಪಿ ಹೆಸರು ಮಾತ್ರ FIR ಅಲ್ಲಿ ಇತ್ತು ಮೇಡಮ್, ಇನ್ನೊಬ್ಬ ಆರೋಪಿ ಹೆಸರು ಇರಲಿಲ್ಲ. ಕರೆಕ್ಟ್, FIR ಬಗ್ಗೆ ಆಮೇಲೆ ಮಾತಾಡೋಣ. ಬಟ್ ಆರೋಪಿಗಳನ್ನ ಹಿಡಿದ್ರಾ ಅಂದ್ರೆ ನಮ್ಮ ಪೊಲೀಸ್ ಅವರು ಕೇಪಬಲ್ ಇದ್ದಾರೆ, ಮಾಡೋಷ್ಟು ಕೇಪಬಲ್ ಇದ್ದಾರೆ. ಇವಾಗ ಈ ಘಟನೆನೂ ಅಷ್ಟೇ, ಇವರು ಆರೋಪಿಗಳು. ಈ ಘಟನೆಯಲ್ಲೂ ಖಂಡಿತ ಹೇಳಿದ್ರೆ ನಮ್ಮ ಪೊಲೀಸ್ ಅವರು ಎಷ್ಟು ಕೇಪಬಲ್ ಆಗಿದ್ದಾರೆ ಅಂತಂದ್ರೆ, ಅವ್ರಿಗೆ ಇಂಥ ಘಟನೆಗಳು ನಡೆದ್ರೆ ಯಾರು ಕೈ ಕಟ್ಟು ಕೂತ್ಕೊಳ್ಳಲ್ಲ. ಸರ್ ಹೇಳ್ದಂಗೆ ಕೊರತೆ ಇದೆ, ಸಿಬ್ಬಂದಿ ಕೊರತೆ ಇದೆ. ಅದು ಏನು 10 ದಶಕಗಳಿಂದ ಎಸ್ಪೆಷಲಿ ಪೊಲೀಸ್ ಫೋರ್ಸ್ ಅಲ್ಲಿ ಕೊರತೆ ಇದೆ. 10 ದಶಕಗಳಿಂದ ಹೊಸದಾಗೇನೋ ಅದನ್ನು ಸೃಷ್ಟಿಯಾಗಿಲ್ಲ. ನಮ್ಮ ಇದು ಫೋರ್ಸ್ ಕಮ್ಮಿ ಇರೋದು, ಪೊಲೀಸ್ ಫೋರ್ಸ್ ಎಷ್ಟೋ ವರ್ಷಗಳಿಂದ ಪೊಲೀಸ್ ಫೋರ್ಸ್ ಕಮ್ಮಿ ಇದೆ. ಯಾಕಂದ್ರೆ ಪಾಪ್ಯುಲೇಷನ್ ಬೆಳೀತಾ ಇದೆ. ಬೆಂಗಳೂರಲ್ಲಿ ನಮ್ಗೆ ಇದ್ದಕ್ಕಿದ್ದಂಗೆ ಜನಸಂಖ್ಯೆ ಸ್ಫೋಟ ಆಗೋಯ್ತು, ಅಲ್ಲಿ ಕೊರತೆಗಳಿದೆ. ಬಟ್ ಆದ್ರೆ ಸುರಕ್ಷತೆ, ಮಹಿಳಾ ಸುರಕ್ಷತೆ ಅನ್ನೋದು ಪ್ರತಿಯೊಬ್ಬರ, ಇವಾಗ ಎಕ್ಸಾಂಪಲ್ ಕೊಡೋದಾದ್ರೆ ಹೆಂಗೆ ನಮ್ಮ ಪೊಲೀಸರು ಎಷ್ಟು ಒಂದು ಕ್ರಮದಲ್ಲಿ ಕಾರ್ಯ ಕೈಗೊಳ್ತಾರೆ ಅಂದ್ರೆ, ಅವರು ಒಂದು ಇನ್ಫ್ಲೂಯೆನ್ಸ್ ಪರ್ಸನ್ ಅಂತಾನು ನೋಡಲ್ಲ. ನೀನು ಎಷ್ಟೇ ದೊಡ್ಡ ರಾಜಕಾರಣಿ ಆಗಿರಿ, ಹೆಣ್ಣು ಮಕ್ಕಳ ವಿಷಯಕ್ಕೆ ಬಂದ್ರೆ ರಾಜಕಾರಣಿ ಆಗಿರಿ ಅಥವಾ ನೀವು ಇಂಡಸ್ಟ್ರಿಯಲಿಸ್ಟ್ ನೀವು ಏನೇ ಆಗಿರ್ಲಿ, ಅದರಲ್ಲಿ ಒಂದು ಉದಾಹರಣೆ ಅಂದ್ರೆ ಯಡಿಯೂರಪ್ಪರ ವಿರುದ್ಧ ಆಗಿರೋ ಪೋಕ್ಸೋ ಕೇಸ್. ಅವರು ಮುಲಾಜಿಲ್ಲದೇನೆ ಒಂದು ಹೆಣ್ಣು ಮಗುವಿಗೆ ತೊಂದರೆ ಆಯ್ತು ಅಂದ ತಕ್ಷಣ ಕಳೆದ ವರ್ಷ ಇಮಿಡಿಯೇಟ್ ಆಗಿ ಅವ್ರ ಮೇಲೆ ಪೋಕ್ಸೋ ಆಕ್ಟ್ ಆಗುತ್ತೆ. ಸೊ ಇದ್ರಲ್ಲಿ ಏನ್ ಹೇಳಕ್ ಹೊರಟಿದ್ದೀನಿ ನಾನು ಅಂತಂದ್ರೆ, ಪೊಲೀಸ್ ಆಗಿರ್ಬೋದು, ನಮ್ಮ ಸರ್ಕಾರ ಆಗಿರ್ಬೋದು, ಅಥವಾ ಯಾವುದೇ ಒಂದು ಲೀಡರ್ಗಳಾಗಿ ಯಾರೇ ಆಗಿರ್ಬೋದು, ಮಹಿಳೆಯರ ಬಗ್ಗೆ ಒಂದು ಸುರಕ್ಷತೆ ಅನ್ನೋದು ಎಲ್ಲರಿಗೂ ಕಾಳಜಿ ಇದ್ದೇ ಇದೆ. ಯಾರಿಗೂ ಮಹಿಳೆಯರ ಬಗ್ಗೆ ಕಾಳಜಿ ಇಲ್ಲದೆ ಇಲ್ಲ. ಬಟ್ ಆದ್ರೆ ಕೆಲವೊಂದು ಸಾರಿ ಏನಾಗುತ್ತೆ, ಈ ತರ ಒಂದು ಏನ್ ಹೇಳ್ತೀವಿ ಇಲ್ಲಿಟ್ರೇಟ್ಸ್ ಅಂತ ಕರಿಬೇಕು, ಇಂಥವ್ರನ್ನೆಲ್ಲ ಒಂದು ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರೋಂಥವ್ರು ನಮ್ಮ ಒಂದು ರಾಜ್ಯಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ. ಇದರಿಂದ ಏನಾಗ್ತಿದೆ, ಇಂಥವ್ರು ತುಂಬಿಕೊಂಡಿದ್ದಾರೆ. ಸರ್ ಹೇಳ್ದಂಗೆ ಒಂದು ಪ್ಯಾಕ್ ಆಫ್, ನಮ್ಗೆ ಗೊತ್ತಿರುತ್ತೆ, ಪೊಲೀಸರು ನಮಗಿಂತ ತುಂಬಾ ಚೆನ್ನಾಗಿ ಗೊತ್ತಾಗಿರುತ್ತೆ ಯಾವ್ಯಾವ ಏರಿಯಾದಲ್ಲಿ ಇಂಥ ಕೃತ್ಯಗಳು ಜಾಸ್ತಿ ನಡೆಯುತ್ತೆ, ಎಂಥ ಜಾಗಗಳಲ್ಲಿ ನಡೆಯುತ್ತೆ, ಯಾವಾಗ ನಡೆಯುತ್ತೆ, ಟೈಮಿಂಗ್ಸು ನಮ್ಗಿಂತ ಚೆನ್ನಾಗಿ ಪೊಲೀಸ್ ಅವ್ರಿಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ. ಸೊ ಅವ್ರು ಏನ್ ಮಾಡಬೇಕು ಅಂತಂದ್ರೆ, ಇಂಥದ್ದೊಂದು ಡೇಟಾ ಇಟ್ಕೊಂಡು ಎಲ್ಲಿಗೆ ಹೆಚ್ಚಿಗೆ ಫೋರ್ಸ್ ಕೊಡಬೇಕು, ನಾವು ಎಲ್ಲಿಗೆ ಹೆಚ್ಚಿಗೆ ಪೊಲೀಸ್ ಅವ್ರನ್ನ ನೇಮಕ ಮಾಡಬೇಕು, ಸೆಕ್ಯೂರಿಟಿಗಳು ಎಲ್ಲಿ ಹೆಚ್ಚಿಗೆ ಹಾಕ್ಬೇಕು. ಈಗ ನಮ್ಗೆ ಇದಿದೆ ಏನು, CCTV ಕ್ಯಾಮ್ರಾ ಅಳವಡಿಸಬೇಕು ನಾವು ಎಲ್ಲ ಕಡೆ CCTV ಕ್ಯಾಮ್ರಾ. ಅದಕ್ಕೆ ಅಂತಾನೆ ಒಂದಷ್ಟು ಫಂಡ್ಸ್ ಇದೆ. ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗ್ಬಿಟ್ಟು ನಾವು ಪರ್ಮಿಷನ್ ಕೇಳ್ಬಿಟ್ಟು CCTV ಕ್ಯಾಮ್ರಾಗಳು ಹಾಕ್ಬೋದು. ಬಟ್ ಅದನ್ನೆಲ್ಲ ಯಾರು ಜವಾಬ್ದಾರಿ ತಗೊಂಡ್ ಮಾಡ್ತಿದ್ದಾರೆ? ನಾವು ಸಾರ್ವಜನಿಕರ ಜವಾಬ್ದಾರಿ ತಗೋಬೇಕು. ಎಲ್ಲಾನು ನಾವು ಸರ್ಕಾರದ ಮೇಲೆ, ಎಲ್ಲಾನು ನಾವು ಪೊಲೀಸ್ ಅವ್ರ ಮೇಲೆ, ಎಲ್ಲಾನು ಒಂದು ಗವರ್ನೆನ್ಸ್ ಮೇಲೆ ಎತ್ತಾಕ್ಬಿಟ್ಟು ಸಾರ್ವಜನಿಕರು ಕೈ ಕಟ್ಕೊಂಡು ಕೂತ್ಕೊಳ್ಳೋಕ್ ಆಗಲ್ಲ. ಕರೆಕ್ಟ್, ಸರ್ಕಾರನ ನಾವೇ ಆಯ್ಕೆ ಮಾಡಿರೋದು, ಸರ್ಕಾರದಲ್ಲಿರೋರ್ನ ನಾವೇ ಆಯ್ಕೆ ಮಾಡಿರೋದು, ನಮ್ಗೆ ಪ್ರಶ್ನೆ ಕೇಳೋ ಅಧಿಕಾರ ಇದೆ. ಅದೇ ರೀತಿ ಜವಾಬ್ದಾರಿ ತಗೊಳ್ಳೋ ಅಧಿಕಾರನು, ಜವಾಬ್ದಾರಿ ತಗೋಬೇಕಾಗಿರೋದು ನಮ್ದೇ ಕರ್ತವ್ಯ ಆಗುತ್ತೆ. ಈಗ ಯಾವ್ದೋ ಒಂದು ಅವ್ರನ್ನ ನಾವು ಮೆಚ್ಚಬೇಕಾಗುತ್ತೆ. ಯಾರೋ ಒಬ್ರು ಸಾರ್ವಜನಿಕರು ಅವರು ಖುದ್ದಾಗಿ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆದ್ರೆ ಯಾಕೆ ಹೋಗಿ ಕೊಟ್ಟಿದ್ದಾರೆ ಇವತ್ತು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಅಂತಂದ್ರೆ, ಪೊಲೀಸ್ ಮೇಲೆ ಭರವಸೆ ಇರೋದಕ್ಕೆ ಕೊಟ್ಟಿದ್ದಾರೆ. ನಾವು ಹಿಂದೆ ಎಲ್ಲ ನೋಡ್ತಿದ್ವಿ, ಅಯ್ಯೋ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ರೆ ನಮ್ಮನ್ನೇ ಒಳಗಾಕ್ಬಿಡ್ತಾರಪ್ಪ, ನಮ್ಮ ತಲೆ ಮೇಲೆ ಯಾಕೆ ಬರುತ್ತೆ ಅಂತ ಭಯ ಪಟ್ಕೊಂಡು ಎಷ್ಟೋ ಕೇಸ್ಗಳು ದಾಖಲಾಗ್ತಿರ್ಲಿಲ್ಲ. ಬಟ್ ಇವತ್ತು ನಮ್ಮ ರಾಜ್ಯದಲ್ಲಿ ಆ ನಂಬಿಕೆ ಬಂದಿದೆ. ನಾವು ಹೋಗ್ಬೋದು, ಯಾರಾದ್ರೂ ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಬೋದು, ನಮ್ಗೆ ಏನು ತೊಂದರೆ ಆಗಲ್ಲ ಅನ್ನೋ ಒಂದು ಕಾನ್ಫಿಡೆನ್ಸ್ ಸಾರ್ವಜನಿಕರಲ್ಲಿ, ನಾವು ಒಂದು ಕಾನ್ಫಿಡೆನ್ಸ್ ತುಂಬುವಂತ ಪ್ರಯತ್ನ ಎಲ್ಲರೂ ಮಾಡ್ತಾ ಇದ್ದಾರೆ. ಓಕೆ, ಎಸ್ ಎಸ್ ಲಕ್ಷ್ಮೀನಾರಾಯಣ ಅವರೇ, ಇತ್ತೀಚೆಗೆ ಸಾಕಷ್ಟು ಪ್ರಕರಣಗಳನ್ನು ನೀವು ಕೂಡ ನೋಡಿದ್ರಿ. ಇದು ಅತ್ಯಾಚಾರ, ಲೈಂಗಿಕ ಕಿರುಕುಳ ಈ ಪ್ರಕರಣಗಳು ಮಾತ್ರ ಅಲ್ಲ, ಬೇರೆ ಬೇರೆ ಪ್ರಕರಣಗಳನ್ನು ಆದಂಥ ಸಂದರ್ಭದಲ್ಲಿ ಗೃಹ ಸಚಿವರ ಬಳಿ ಮಾಧ್ಯಮದವರು ಅಥವಾ ಬೇರೆ ಯಾರಾದರೂ ಪ್ರಶ್ನೆಯನ್ನು ಕೇಳಿದ್ದಾರೆ, ಅವರು ಕೊಡುವಂಥ ಉತ್ತರ ನೋಡ್ತೀವಿ, ಕ್ರಮ ಕೈಗೊಂಡಿದ್ದಾರೆ. ಈ ಹೇಳಿಕೆಗಳಿಗೆ ಮಾತ್ರ ಸೀಮಿತ ಆಯ್ತಾ ರಾಜ್ಯ ಗೃಹ ಇಲಾಖೆ? ಸರ್, ಈ ಘಟನೆಗಳನ್ನ ನೋಡಿದಾಗ ನನಗನ್ಸೋದು ಏನು ಅಂತ ಹೇಳಿದ್ರೆ, ಈ ರೀತಿಯಾದಂಥ ನಾವು ಅನೇಕ ಘಟನೆಗಳು ಹಿಂದೆ ನೋಡಿದಾಗೂ ಕೂಡ, ಎಸ್ಪೆಷಲಿ ನಾವು ಇವತ್ತಿನ ಗೃಹ ಮಂತ್ರಿಗಳು ಏನಿದ್ದಾರೆ, ಅವರು ಈ ರೀತಿ ಸೂಕ್ಷ್ಮವಾದಂಥ ಘಟನೆಗಳು ನಡೆದಾಗ ಒಂದು ಕ್ವಿಕ್ ಆಕ್ಷನ್ ಅನ್ನ ತಗೊಳ್ಬೇಕಾಗತ್ತೆ. ನಾವು ಹಿಂದೆ ಅನೇಕ ಉದಾಹರಣೆಗಳನ್ನ ನೋಡ್ಬೋದು. ಅವರು ನನಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ, ಇದ್ರ ಬಗ್ಗೆ ನಾನು ಒಂದು ಸ್ಟ್ರಿಕ್ಟ್ ಆಕ್ಷನ್ ತಗೋತೀನಿ, ಈ ರೀತಿಯಾದಂಥ ಹೇಳಿಕೆಗಳನ್ನೇ ಅವರು ಈ ಹಿಂದೆ ಹೇಳಿರೋದು ನಾವು ಗಮನಿಸ್ಬೋದು. ಅದಕ್ಕೋಸ್ಕರ ಗೃಹ ಮಂತ್ರಿಗಳು
ಅಂದರೆ ಅವರ ಸರ್ಕಾರದ ಏನು ನಿಟ್ಟಿನಲ್ಲಿ ಏನು ಬರುತ್ತೆ, ಅವರ ಅಧಿಕಾರ ವ್ಯಾಪ್ತಿ ಬರುತ್ತೆ, ಈ ರೀತಿ ಘಟನೆಗಳಾದಾಗ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ಅನ್ನು ತಗೋಬೇಕು. ಮತ್ತು ಕೋರ್ಟ್ಗಳ ಮುಖಾಂತರ ಕೂಡ ನಾನು ಹೇಳೋದೇನು ಅಂತ ಹೇಳಿದ್ರೆ FIR ಇಮಿಡಿಯೇಟ್ ಆಗುತ್ತೆ. ಆದರೆ ಅಲ್ಲಿ ತೊಂದರೆ ಆಗೋದು ಏನು ಅಂತ ಹೇಳಿದ್ರೆ ಸುಮಾರು ವರ್ಷಗಳು ತಗೊಳುತ್ತೆ. ಅವರು ಯಾವ ಆರೋಪಿಗಳು ಅವರು ಏನು ಈ ಘಟನೆಯನ್ನ ಈ ಕೃತ್ಯವನ್ನು ಎಸಗಿರ್ತಾರಲ್ಲ ಅವ್ರಿಗೆ ಶಿಕ್ಷೆ ಆಗೋದು ನಾವು ಕೋರ್ಟಲ್ಲಿ ಹೋಗಿ ನೋಡಿದ್ರೆ ಒಂದೊಂದು ಕೇಸಲ್ಲೂ ಕೂಡ 4 ವರ್ಷ 5 ವರ್ಷ, ಕೆಲವು ಕೇಸ್ಗಳಲ್ಲಂತೂ 10 ವರ್ಷ ಅವ್ರಿಗೆ ಶಿಕ್ಷೆ ಆಗೋದಕ್ಕೆ 10 ವರ್ಷ ತಗೊಳುತ್ತೆ. ನನ್ಗನ್ಸುತ್ತೆ ಸ್ಪೀಡಿ ಜಸ್ಟಿಸ್ ಆಗ್ಬೇಕು ಅಂತ ನನ್ಗನ್ಸುತ್ತೆ. ಎಸ್, ವೆಲ್ ನಾಗರಾಜ್ ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಬೆಂಗಳೂರಿನಲ್ಲಿ ಅಪರಾಧ ಕೃತ್ಯಗಳನ್ನ ನಾವು ನೋಡ್ತಾ ಇದ್ವಿ. ಕೆಲವೊಂದಿಷ್ಟು ಪ್ರಕರಣಗಳನ್ನ ನೋಡಿದಂಥ ಸಂದರ್ಭದಲ್ಲಿ ಅದು ಕಳ್ಳತನ ಆಗಿರ್ಬೋದು, ದರೋಡೆ ಆಗಿರ್ಬೋದು, ಇಂಥ ಲೈಂಗಿಕ ಕಿರುಕುಳ ಪ್ರಕರಣಗಳೇ ಆಗಿರ್ಬೋದು, ಉತ್ತರ ಭಾರತೀಯರ ಹೆಸರು ಹೆಚ್ಚಾಗಿ ಕೇಳಿ ಬರುತ್ತೆ. ಬೆಂಗಳೂರಿಗೆ ಹೊರಗಿನಿಂದ ಬಂದವರಿಂದಲೇ ಕಂಟಕ ಹೆಚ್ಚಾಗ್ತಾ ಇದೆಯಾ, ಹೇಗೆ ಸರ್? ನೋಡಿ, ಇದು ಯಾವಾಗಲೂ ಇದೇ ರಾಗನೇ. ನಾವಿದ್ದಾಗ ಈ ಆರ್ಮ್ ಡಕಾಯಿಟಿ ನಡೀತಾ ಇತ್ತು. ಓಕೆ. ಆಗ ಔಟ್ಸ್ಕರ್ಟ್ಸ್ ಅಂದರೆ ಯಾವುದು ವಿದ್ಯಾರಣ್ಯಪುರ, ಮಹದೇವಪುರ ಇಂಥದ್ದೆಲ್ಲ. ಮನೆಗೆ ನುಗ್ಗಿ ಬ್ರಾಡ್ ಡೇ ಇದು ನೈಟಲ್ಲಿ ಮನೆಗೆ ನುಗ್ಗಿ ಮನೆ ಬಾಗಿಲು ಒಡೆದು ಮನೆಯವರಿಗೆಲ್ಲ ಕಟ್ಟೆ ಹಾಕಿ, ಇಲ್ಲಾಂದರೆ ಪ್ರೊಟೆಸ್ಟ್ ಮಾಡಿದ್ರೆ ಒಡೆದು ಸಾಯಿಸಿ ತೊಗೊಂಡೋಗ್ತಿದ್ರು. ಎಸ್, ಅವರು ಉತ್ತರ ಭಾರತದವರೇ ಮೆಜಾರಿಟಿ, ಆಂಧ್ರದವರು ಇದ್ದರು. ಆದರೆ ಒಂದೊಂದು ಕಾಲದಲ್ಲೂ ಕೂಡ ಒಂದೊಂದು ರೀತಿ ಡೆವಲಪ್ಮೆಂಟ್ಸ್ ಆಗಿದೆ. ಈಗ ನೋಡಿ, ಸೈಬರ್ ಕ್ರೈಮಲ್ಲಿ ಎಷ್ಟು ಕೋಟ್ಯಾಂತರ ರೂಪಾಯಿ ಹೋಗ್ತಾ ಇದೆ. ಹೌದು. ಅದಕ್ಕೆ ತಕ್ಕಾಗೆ ರಿಯಾಕ್ಷನ್ ಮಾಡಬೇಕು. ಅಡ್ವಾನ್ಸ್ ಆಗಿ ನಾವು ಕಳ್ಳರಿಗಿಂತ ಮೊದಲು ಪ್ಲ್ಯಾನ್ ಮಾಡಿ ಆ್ಯಕ್ಷನ್ ಮಾಡಬೇಕು. ಕಳ್ಳರು ಉಟ್ಕೊಂಡ ಮೇಲೆ, ಕಳ್ಳತನಗಳು ನಡೆದ ಮೇಲೆ ನಾವು ಪ್ಲ್ಯಾನ್ ಮಾಡಿ ಆ್ಯಕ್ಷನ್ ಮಾಡೋದಿದೆಯಲ್ಲ, ದಿಸ್ ಈಸ್ ನಾಟ್ ಪ್ಲಾನಿಂಗ್. ವಿ ಮಸ್ಟ್ ಆಂಟಿಸಿಪೇಟ್ ಆ್ಯಂಡ್ ಡೂ ಇಟ್. ಮೊದಲೇ ನಾವು ಅದನ್ನು ಯೋಚನೆ ಮಾಡಿ ಈಗ ಆಗ್ಬೋದು. ನಾನು ಅದಕ್ಕೆ ಹೇಳಿದೆ, ಜನಸಂಖ್ಯೆ ಅನುಗುಣವಾಗಿ ಯಾವ ಪ್ರದೇಶದಲ್ಲಿ ಯಾವ ರೀತಿಯ ಜನರಿದ್ದಾರೆ ಅದಕ್ಕೆ ಅನುಗುಣವಾಗಿ ನಾವು ಪೊಲೀಸನ್ನು ನಿಯೋಜಿಸಬೇಕು. ಈಗ ನಾವು ಹಳೆ ಕಾಲದಲ್ಲಿ ನೋಡಿದ್ದೀವಿ, ಶಿವಾಜಿನಗರದಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇತ್ತು, ಕಮರ್ಷಿಯಲ್ ಸ್ಟ್ರೀಟಲ್ಲಿ ಒಂದು ಪೊಲೀಸ್ ಸ್ಟೇಷನ್ ಇತ್ತು, ಲೇಲ್ಯಾಂಡ್ ಟೌನ್ ಅಥವಾ ಭಾರತೀನಗರ ಅಂತ ಏನು ಹೇಳ್ತೀವಿ ಅದರಲ್ಲೊಂದು ಪೊಲೀಸ್ ಸ್ಟೇಷನ್ ಇತ್ತು. ಎಲ್ಲನೂ ಕೈ ಹಚ್ಚಿದ್ರೆ ಒಂದೊಂದು ಪೊಲೀಸ್ ಸ್ಟೇಷನ್ ಸಿಗ್ತವೆ. ಯಾಕೆ ಅಲ್ಲಿ ಎಷ್ಟು ಪೊಲೀಸ್ ಸ್ಟೇಷನ್ ಮಾಡಿದ್ರಾಗ ಈಗೂ ಇದ್ದಾವೆ. ಅಲ್ಲಿ ಜನಸಂಖ್ಯೆ ಅಷ್ಟು ಹೈ ಗ್ರೌಂಡ್ಸ್ ಅಲ್ಲೂ ಒಂದಿದೆ ಸರ್. ಹೌದು, ಹೈ ಗ್ರೌಂಡ್ಸ್ ಒಂದಿದೆ, ಎಷ್ಟಿದೆ ನೋಡಿ. ಅದು ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಕಡೆ VVIPs, ಇನ್ನೊಂದು ಕಡೆ ತೀರಾ ಬಡವರು ಮತ್ತು ತಿಕ್ಲಿ ಪಾಪ್ಯುಲೇಟೆಡ್ ಜನ, ಸ್ಲಮ್ ಟೈಪು. ಆಗ ಸ್ವಲ್ಪ ಏನಾದರೂ ಸ್ಫೋಟ ಆಗಿಬಿಟ್ರೆ ಎಷ್ಟು ರೀತಿಯ ಒಂದು ಘಟನೆ ಆಗುತ್ತೆ. ಎಲ್ಲಿಂದ ಪೊಲೀಸ್ ತರ್ತಾರೆ? ಅಲ್ಲೇ ಪೊಲೀಸ್ ಇದ್ದರೆ ರಿಯಾಕ್ಟ್ ಮಾಡ್ಬೋದು. ಇದಕ್ಕೆ ಹೇಳೋದು, ಒಂದು ಕೆಟ್ಟ ಮೊಟ್ಟೆನ ಇಟ್ಕೊಂಡಿದ್ದೀವಿ ನಾವು ಆ ಜಾಗದಲ್ಲಿ ಅಂತಂದರೆ, ಆ ಮೊಟ್ಟೆ ಹೊಡೆದೋದ್ರೆ ಎಷ್ಟು ವಾಸನೆ ಬರ್ತದೆ, ದುರ್ವಾಸನೆ ಬರ್ತದೆ ನೋಡಿ. ಹಾಗೆ ಯು ಶುಡ್ ಸಿ ದಟ್ ಈಸ್ ನಾಟ್ ಬ್ರೋಕನ್. ಅದಕ್ಕೆ ಡ್ಯಾಮೇಜ್ ಆಗದೆ ನೋಡ್ಕೊಳ್ಬೇಕು. ಅವ್ರು ಕೆಟ್ಟರು ಅಂತ ಹೇಳೋದಿಲ್ಲ ನಾನು, ಆದರೆ ಆ ಥರ ಒಂದು ಆಂಟಿಸಿಪೇಟ್ರಿ ಪೊಲೀಸಿಂಗ್ ಇರಬೇಕು. ಆ ಆಂಟಿಸಿಪೇಟ್ರಿ ಪೊಲೀಸಿಂಗ್ ಇಲ್ಲ ಅಂತ ಹೇಳಿದ್ರೆ ಪೊಲೀಸ್ ಇದ್ದು ಸತ್ತ ಹಾಗೆ. ಏನೀಗ ಸಿನಿಮಾದಲ್ಲಿ ಏನು ತೋರಿಸ್ತಾರೆ, ಲಾಸ್ಟ್ ಸೀನಲ್ಲಿ ಎಲ್ಲ ಆದಮೇಲೆ ಪೊಲೀಸರು ವಿಜಿಲ್ ಹಾಕ್ಕೊಂಡು ಇನ್ನೊಂದು ಸೈರನ್ ಹಾಕ್ಕೊಂಡು ಬರ್ತಾರೆ. ಅದು ಪೊಲೀಸಿಂಗ್ ಅಲ್ಲ. ಪೊಲೀಸಿಂಗ್ ಅಂದರೆ ಪ್ರಿವೆಂಟಿವ್ ಆ್ಯಕ್ಷನ್ಸ್. ನಾಳೆ ಆಗೋದನ್ನು ಇಂಥವನಿಂದ ಇಂಥದ್ದು ಆಗ್ಬೋದು, ಆ ಬಿಹೇವಿಯರೆಲ್ಲ ಗೊತ್ತಾಗುತ್ತೆ. ಈ ಕ್ಯಾಮ್ರಾಗಳು ಅಬ್ಸರ್ವ್ ಮಾಡಿದರೆ ಯಾರು ಅಲ್ಲೊಂದಕ್ಕೆ ಪರ್ಟಿಕ್ಯುಲರಾಗಿ ಒಂದೊಂದು ಜಾಗಗಳಲ್ಲಿ ಈ ಪುಂಡ್ರು ಕೂಳ್ತಾರೆ, ಅಲ್ಲೇ ಒಂದು ಬಾರ್ ಇರ್ತದೆ, ಖುದ್ದು ಅದು ವೈನ್ ಸ್ಟೋರ್ ಇರ್ತದೆ, ಅಲ್ಲೇ ತಂದು ಕುಡಿತಾ ಇರ್ತಾರೆ, ಪಾರ್ಕ್ಗಳಲ್ಲಿ ಕುಡಿತಿರ್ತಾರೆ. ಇಂಥದನ್ನೆಲ್ಲ ನಿಗ್ರಹಿಸಿದರೆ ಬಹುತೇಕ ಇದು ಕುಡಿದು ಮತ್ತಿನಲ್ಲಿ ಆಗುವಂಥ ಕೆಲಸಗಳಿಗೂ ಅದನ್ನು ನಿಗ್ರಹಿಸಿದರೆ 50 to 60% ನಾವು ಅದನ್ನು ತಡಿಬಹುದು. ಆ ಥರ ವಿಜಿಲೆಂಟ್ರಿ ಪೊಲೀಸ್ ಅಂತ ಹೇಳ್ತೀವಿ ನಾವು. ಏನು ಚುರುಕಾಗಿರಿ ಓಡಾಡ್ತಕ್ಕಂಥ ಪೊಲೀಸು, ಅಬ್ಸರ್ವ್ ಮಾಡ್ತಕ್ಕಂಥ ಪೊಲೀಸು, ಕಣ್ಣಿಗೆ ಕಾಣ್ತಂಥ ಪೊಲೀಸು, ಅದು ಬೇಕು. ಆ ವಿಜಿಲೆಂಟಿಸಮ್ ಇಲ್ಲ ಅಂದರೆ ಇದು ಹಾಗೇ ಆಗುತ್ತೆ. ಆ ಥರ ಒಂದು ಪೊಲೀಸಿಂಗನ್ನು ಸೂಪರ್ವೈಸ್ ಮಾಡೋ ಆಫೀಸರ್ಸು ಆ ಒಂದು ಸ್ಕ್ವಾಡ್ಸ್ ಅಂತ ಮಾಡಬೇಕು, ಪ್ರಿವೆಂಟಿವ್ ಸ್ಕ್ವಾಡ್ಸು. ಎಸ್ಪೆಷಲಿ ಈ ಥರ ಮೇಡಮ್ ಹೇಳಿದಾಗೆ ಆ ಒಂದು ರೀತಿಯ ಅಪರಾಧಗಳನ್ನ, ಎಸ್ಪೆಷಲಿ ಅಗೇನೆಸ್ಟ್ ವೀಕರ್ ಸೆಕ್ಸ್, ಈ ಥರ ಹೆಣ್ಮಕ್ಳ ಮೇಲೆ ಆಗುವಂಥದ್ದನ್ನು, ಮಕ್ಕಳ ಮೇಲೆ ಆಗುವಂಥದ್ದನ್ನು, ಈ ಸ್ಕೂಲ್ಸ್ ಆ್ಯಂಡ್ ಕಾಲೇಜಸ್ ಹತ್ರ ಏನು ಡ್ರಗ್ಸು ಕೂಡ ಇದಕ್ಕೆ ಎಫೆಕ್ಟ್ ಆಗುತ್ತೆ. ಎಲ್ಲ ಒಂದು ಹೋಗ್ತಾನೆ, ಅಲ್ಲಿ ತಿಂದು ಕುಡಿತಾನೆ ಅಥವಾ ತಿಂತಾನೆ, ಬಂದು ಆವಾಗ ಅವನು ಒಂದು ನಿಶಾದಲ್ಲಿ ಮಾಡ್ತಾನೆ. ಇದನ್ನೆಲ್ಲ ಆ ನಿಶಾ ತಪ್ಪಿಸಿದ್ರೆ ಅರ್ಧ ಅವನು ಸರಿ ಇರ್ತಾನೆ. ನಿಶಾ ತಗೊಂಡ್ಮೇಲೆ ಅವನು ಸಹ ಬೇರೆ ಥರ ಆಗ್ತಾನೆ. ಅಂಥದ್ದನ್ನು ಪ್ರಿವೆಂಟ್ ಮಾಡಬೇಕು. ಅಂಥವ್ರ ಮೇಲೂ ಕ್ರಮ ಆಗಬೇಕು. ಸೈಡ್ ಬೈ ಸೈಡ್ ಈ ಥರ ಏನು ಅಫೆನ್ಸ್ ಮಾಡೋರ ಮೇಲೆ ತೀವ್ರ ಥರದ ಕ್ರಮ ಆಗಬೇಕು. ಶೀಘ್ರ ಏನು ವಿಲೇವಾರಿ ಆಗಂಗೆ ನಾವು ನೋಡ್ಕೊಳ್ಬೇಕು ಕೇಸುಗಳು. ಆಮೇಲೆ ಅವನು ಕೇಸ್ ವಿಲೇವಾರಿ ಆಗೋವರೆಗೂ ಯಾರು ಈ ಥರ ಅಪರಾಧಗಳು ಮಾಡಿದರೆ ಅವರು ಒಳಗಡೆ ಇರೋಂಗೆ ನೋಡ್ಕೊಳ್ಬೇಕು. ಹಾಗಾದರೆ ಮಾತ್ರ
ಸರಿ ಹೋಗ್ತದೆ. ಈಗ ಹೊಸ ಕಾನೂನಲ್ಲಿ ಅದು ಅವಕಾಶ ಇದೆ. 3 ವರ್ಷದಲ್ಲಿ ಕೇಸು ಫೈನಲಿ ಸುಪ್ರೀಂ ಕೋರ್ಟ್ವರೆಗೂ ಹೋಗುವಂಥ ಏನು ಅವಕಾಶಗಳಿದ್ದಾವೆ ಅವಷ್ಟು ಮುಗಿಬೇಕು ಪ್ರಕ್ರಿಯೆಗಳು. ಆ ರೀತಿ ಒಂದು ಯೋಜನೆಗಳಿರೋದ್ರಿಂದ ಈ ಹೊಸ IPC ಏನು ನಾವು BNS ಅಂತ ಹೇಳ್ತೀವಿ, ಭಾರತೀಯ ನ್ಯಾಯ ಸಂಹಿತೆ, ಅದು ಭಾಳ ಚುರುಕಾಗಿ ಮಾಡುವಂಥ ಕೆಲಸಗಳಿದ್ದಾವೆ. ಅದೇ ಥರ CRPC ಬಂದಿರತಕ್ಕಂಥ ಕಾನೂನು BNSS ಅದು ಕೂಡ ಚೆನ್ನಾಗಿದೆ. ಅದು ಅಳವಡಿಸ್ಕೊಂಡು ಮಾಡಿದರೆ ನ್ಯಾಚುರಲಾಗಿ ಒಳ್ಳೆಯದಾಗುತ್ತೆ. ಈ ಏನು ಕ್ಯಾಮ್ರಾಗಳಿದೆ, ಕ್ಯಾಮ್ರಾಗಳನ್ನೇ ಎಫೆಕ್ಟಿವ್ ಆಗಿ ಈ ಮಾಧ್ಯಮದ ನಮಗೆ ಇರತಕ್ಕಂಥ ಒಂದು ಸವಲತ್ತು, ಟೆಕ್ನಾಲಜಿ ಸವಲತ್ತು ನಮಗೆ ಇರಲಿಲ್ಲ. ನಮಗೆ ಬರೀ ಮನುಷ್ಯರಿಂದ ಮನುಷ್ಯರು, ಮ್ಯಾನ್ಯುಯಲ್ ಪೊಲೀಸ್. ನಾವು ಮ್ಯಾನ್ಯುಯಲ್ ಪೊಲೀಸ್ ಅಂದರೆ ಗೊತ್ತಲ್ಲ, ಮ್ಯಾನ್ಯುಯಲ್ ಲೇಬರ್ ಅಂತ ಹೇಳ್ತೀವಿ. ಇವತ್ತೆಲ್ಲ ಸಾಫ್ಟ್ವೇರ್ ಲೇಬರ್ಸೇ ನೋಡೋದು ನಾವು. ಆದ್ದರಿಂದ ಆ ಥರ ಒಂದು ಹಾರ್ಡ್ ವರ್ಕ್ ಮಾಡುವಂಥ ಕೆಲಸ ಬೇಕು. ಅದು ಡೇ ಆ್ಯಂಡ್ ನೈಟ್ ಆಗಬೇಕು, 24/7. ಓಕೆ. ನಮಗೆ ಯಾವುದು ಇಂಟರ್ವಲ್ ಇಲ್ಲಲ್ಲ, ಸಿನಿಮಾದಲ್ಲಿ ಇಂಟರ್ವಲ್ ಇದ್ದಾಗ ಇಲ್ಲ, ಹೌದು, ಅಥವಾ ಮಿನಿಸ್ಟ್ರಿಗೆ ಲಂಚ್ ಆ್ಯಂಡ್ ರೆಸ್ಟ್ ಇದ್ದಂಗಿಲ್ಲ. ನೋಡಿದ್ರಾ, ಪೊಲೀಸ್ ಸರ್ವಿಸ್ ಕಂಟಿನ್ಯೂ 24/7 ಆಲ್ ದ ಟೈಮ್ ಯು ಮಸ್ಟ್ ಬಿ ವಿಜಿಲೆಂಟ್. ಆ ವಿಜಿಲೆಂಟಿಸಮ್ ಇಲ್ಲ ಅಂದರೆ ಒಂದು ನಾವು ಸ್ವಲ್ಪ ಕಣ್ಣು ಮುಚ್ಕೊಂಡಾಗ ಅವ್ನು ಬಂದು ಮಾಡಿಬಿಟ್ಟು ಅಯ್ಯೋ ಸ್ವಲ್ಪ ಮಲಗಿದೆ ಸರ್ ಆಗ್ಬಿಡ್ತು ಅಂತ, ಅದು ದಟ್ ಈಸ್ ನಾಟ್ ಎ ಎಕ್ಸ್ಕ್ಯೂಸ್. ಆ ಥರ ಇರಬೇಕು. ಹಾಗಾದರೆ ಮಾತ್ರ ಬೆಂಗಳೂರಿಗೆ ಒಂದು ಒಳ್ಳೆ ಪೊಲೀಸಿಂಗ್ ಸಿಗ್ತದೆ. ಈವನ್ ನಾವು ಟ್ರಾಫಿಕಲ್ಲಿ ನೋಡಿದ್ರಿ, ನಾವು ಭಾಳಷ್ಟು ಪ್ಲೇಸ್ ಇದೆ, ಆದರೆ ಅಂಥವರೇ ಕೂಡ ಇಂಥ ಕೆಲಸಗಳನ್ನು ಮಾಡ್ತಾರೆ. ಯಾಕೆಂದರೆ ಅವರೆಲ್ಲ ಒಂದು ರೀತಿ ದಾರಿ ತಪ್ಪಿದವ್ರ ಥರನೇ ಇದ್ದಾರೆ ಕೆಲವರೆಲ್ಲ. ಎಲ್ಲ ಒಂದು ಆಯಾಮಗಳಲ್ಲೂ ಈ ಕೆಲಸಗಳು ಚುರುಕಾಗಬೇಕು. ವೆಲ್ ಸರ್, ವೆಲ್. ಬೆಂಗಳೂರಿನ ಸದ್ದುಗುಂಟೆ ಪಾಳ್ಯದಲ್ಲಿ ಯುವತಿಯರನ್ನ ಹಿಂಬಾಲಿಸಿ ಕಾಮುಕನೋರ್ವ ಲೈಂಗಿಕ ಕಿರುಕುಳ ಕೊಟ್ಟಂತ ವಿಚಾರವಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ಎಷ್ಟೆಲ್ಲ ಪ್ರಕರಣಗಳು ಆಗ್ತಾ ಇದ್ರು, ಪೊಲೀಸರು ಏನು ಮಾಡ್ತಾ ಇದ್ದಾರೆ, ಬೆಂಗಳೂರಿನ ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರಿಗೂ ಕೂಡ ನಾವು ಪ್ರಶ್ನೆಯನ್ನ ಮಾಡಲೇಬೇಕಾಗುತ್ತೆ. ಪೊಲೀಸರು ಯಾವ ರೀತಿಯಾದಂಥ ಕಾರ್ಯವೈಖರಿಯನ್ನ ಮಾಡ್ತಾ ಇದ್ದಾರೆ ಎನ್ನುವುದಾಗಿ ಮಹಾಲಕ್ಷ್ಮಿ ಅವರನ್ನ ಮಾತನಾಡಿಸ್ತಾ ಹೋಗೋಣ. ಅವರಿಂದಲೂ ಕೂಡ ಸಾಕಷ್ಟು ಮಾಹಿತಿನ ಪಡಿಬೇಕು. ಮಹಾಲಕ್ಷ್ಮಿ ಅವರೇ, ಈಗ ಒಂದು ವಾರದಲ್ಲಿ ಆದಂಥ 2 ಪ್ರಕರಣಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈ 2 ಪ್ರಕರಣಗಳು ಮಾತ್ರ ಅಲ್ಲ, ಬೆಂಗಳೂರಿನಲ್ಲಿ ಅಂಥದ್ದು ಸಾಕಷ್ಟು ಪ್ರಕರಣಗಳು ಆಗ್ತಾ ಇವೆ. ಸಾಕಷ್ಟು ಹೆಣ್ಣು ಮಕ್ಕಳು ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ಮಾಡೋಕೆ ಭಯ ಪಡ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಮುಜುಗರ, ಒಂದು ಕಡೆಯಲ್ಲಿ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡ್ತಾರೆ, ಎಲ್ಲೋ ಒಂದು ಕಡೆಯಲ್ಲಿ ನಾಳೆ ನನ್ನ ಮಾನ ಮರ್ಯಾದೆ ಹೋಗುತ್ತೆ ಎನ್ನುವುದಾಗಿ ಯೋಚನೆ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಎಷ್ಟೋ ಪ್ರಕರಣಗಳು ದಾಖಲಾಗೋದೇ ಇಲ್ಲ ಎನ್ನುವುದಾಗಿ ಏನು ಹೇಳ್ತೀರಾ ಈ ವಿಚಾರವಾಗಿ ಅಂತೇಳಿ? ಕರೆಕ್ಟ್, ನೀವು ಹೇಳೋದು. ಹೆಣ್ಮಕ್ಳಿಗೆ ಮೊದಲನೇದಾಗಿ ಇಂಥ ಒಂದು ಘಟನೆಗಳು ನಡೆದ್ರೆ ಮೊದಲನೇದಾಗಿ ಅವ್ರ ಫ್ಯಾಮಿಲಿ ಬಗ್ಗೆ ಯೋಚಿಸ್ತಾರೆ, ಮಾನ ಮರ್ಯಾದೆ ಬಗ್ಗೆ ಯೋಚಿಸ್ತಾರೆ. ಏನಾಗುತ್ತೆ ನಾಳೆ ನನ್ನ ಸೋಷಿಯಲ್ ಸ್ಟೇಟಸ್ ಏನಾಗುತ್ತೆ, ನಾನು ಇವಾಗ ಕಂಪ್ಲೇಂಟ್ ಕೊಟ್ಬಿಟ್ರೆ. ಈಗ ಎಷ್ಟೋ ಇದರಲ್ಲಿ ಇದು ಸೆನ್ಸಿಟಿವ್ ವಿಷಯ. ಈಗ ಎಷ್ಟೋ ಪೊಲೀಸ್ ಸ್ಟೇಷನ್ಗಳಲ್ಲಿ ನಾನೇ ವಿಟ್ನೆಸ್ ಮಾಡ್ದಂಗೆ ಹೋಗ್ಬಿಟ್ಟು ಹೆಣ್ಮಕ್ಳು ಕೂತಿರ್ತಾರೆ, ಹೆಣ್ಮಕ್ಳು ದೂರ ತಗೊಳ್ಳೋಕೆ ಹೆಣ್ಮಕ್ಳು ಪೊಲೀಸರು ಕೂತಿರ್ತಾರೆ. ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಡಬೇಕಾಗತ್ತೆ. ಇಂಥ ಪ್ರಕರಣಗಳನ್ನ ಬಂದು ನೀವು ದಾಖಲು ಮಾಡಿಸಿ ಬನ್ನಿ, ನಾವು ನಿಮ್ಗೆಲ್ಲ ಸಪೋರ್ಟ್ ಕೊಡ್ತೀವಿ, ನಾವು ನಿಮ್ಮ ಜೊತೆ ಇದ್ದೀವಿ, ಯಾವುದೇ ಕಾರಣಕ್ಕೂ ನಿಮ್ಗೆ ಯಾವುದೇ ರೀತಿ ಹಾನಿ ಆಗದಿರಂಗೆ ನಾವು ನೋಡ್ಕೊಳ್ತೀವಿ ಅಂತ ಭರವಸೆ ಕೊಡಬೇಕಾಗಿರೋದು ಅಲ್ಲಿನ ಮಹಿಳಾ ಸಿಬ್ಬಂದಿಗಳು. ಆ ಮಹಿಳಾ ಸಿಬ್ಬಂದಿಗಳಿಗೆ ಹೆಚ್ಚಿಗೆ ಟ್ರೈನಿಂಗ್ಗಳಾಗಬೇಕು ಇಂಥ ಒಂದು ವಿಷಯನ ಹ್ಯಾಂಡಲ್ ಮಾಡೋಕ್ಕೆ. ಇದು ಒಂದು ಸಜೆಷನ್ ನಂದು. ಯಾಕೆಂದ್ರೆ ಸಾಕಷ್ಟು ಸತಿ ನಾವೇ ಪೊಲೀಸ್ ಸ್ಟೇಷನ್ಗೆ ಹೆಣ್ಮಕ್ಳ ಪರವಾಗಿ ಕಂಪ್ಲೇಂಟ್ ಕೊಡೋಕೆ ಹೋದಾಗ ಈ ಒಂದು ಕೊರತೆನ ನಾನು ನೋಡಿದ್ದೀನಿ. ಅಲ್ಲಿರೋ ಮಹಿಳಾ ಸಿಬ್ಬಂದಿಗೆ ಆ ಒಂದು ಬಂದು ಕಂಪ್ಲೇಂಟ್ ಕೊಡೋಕೆ ಬಂದಿರೋ ಹೆಣ್ಮಕ್ಳನ್ನ ಸಂತೈಸೋ ಅಂತ, ಅವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಡೋ ಅಂತ, ಧೈರ್ಯ ಕೊಡೋ ಅಂತ ಒಂದು ಚಾಕಚಕ್ಯತೆ ಅವರಲ್ಲಿ ಇಲ್ಲ, ಅದರಲ್ಲಿ ಲ್ಯಾಕ್ ಇದೆ ಅವ್ರದ್ದು. ಇನ್ನೊಂದು ನಾನು ಸಜೆಷನ್ ಏನು ಕೊಡೋಕೆ ಇಷ್ಟಪಡ್ತೀನಿ ಅಂದರೆ, ನಾವೀಗ ನೋಡ್ತಿದ್ದಂಗೆ ಸಿದ್ಧಗುಂಟೆ ಪಾಳ್ಯ ಆಗಿರ್ಬೋದು, ಮಾದೇಪುರ ಆಗಿರ್ಬೋದು, ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, BTM ಲೇಔಟ್ ಆಗಿರ್ಬೋದು, ಇದೆಲ್ಲ ಸರ್ ಹೇಳ್ದಂಗೆ ತಿಕ್ಲಿ ಪಾಪ್ಯುಲೇಟೆಡ್ ಏರಿಯಾ. ಮತ್ತು ಇನ್ನೊಂದೇನು ಅಂದರೆ PGಗಳು ಹೆಚ್ಚಾಗಿ ಇರುವಂಥ ಜಾಗ. ಅಲ್ಲಿ ಹೆಚ್ಚಿನದಾಗಿ ಬೇರೆ ರಾಜ್ಯಗಳಿಂದ ಬಂದು ನೆಲೆಸಿರೋ ಅಂಥ ಹೆಣ್ಣುಮಕ್ಕಳು, ಕೆಲಸಕ್ಕೆ ಹೋಗೋ ಹೆಣ್ಣು ಮಕ್ಕಳು ವಾಸ ಮಾಡುವಂಥ ಜಾಗಗಳು ಇವೆಲ್ಲ. ಸಿದ್ಧಗುಂಟೆ ಪಾಳ್ಯನೂ ಅಷ್ಟೇ, ನಾವು ಹೋಗಿ ನೋಡಿದ್ರೆ ಅಲ್ಲಿ ರೋಡ್ಗೆ ಒಂದು 5 PGಗಳಿದೆ ಸಿದ್ಧಗುಂಟೆ ಪಾಳ್ಯದಲ್ಲಿ. ಅಂತ ಒಂದು ಜಾಗಗಳು. ಮತ್ತೆ ಇದು ನಾವು ರೈಲ್ವೆ ಸ್ಟೇಷನ್ ಅಲ್ಲಿ ರಾತ್ರಿ 1 ಗಂಟೆಗೆ ಒಂದು ಟ್ರೈನ್ ಬರುತ್ತೆ ಅಂತಂದ್ರೆ ಅದರಲ್ಲಿ ಹೆಣ್ಮಕ್ಳು ಇಳಿಬಹುದು ಆ ಟ್ರೈನಿಂದ. ಸೊ ಆವಾಗ ಪೊಲೀಸರಲ್ಲಿ ಇರಬೇಕು. ಸರ್ ಹೇಳ್ದಂಗೆ ಈ ತರ ನಾವು ಏನು ಯಾವುದೋ ಒಂದು ಅಪರಾಧ ಆಗೋದ್ಮೇಲೆ ನಾವು ಇದ್ರ ಬಗ್ಗೆ ಏನ್ ಮಾಡೋದು ಅಂತ ಯೋಚನೆ ಮಾಡೋದಲ್ಲ. ನಮ್ಗೆ ಒಂದು ಇನ್ಸೈಟ್ ಇರಬೇಕು, ಏನ್ ಮಾಡ್ಬೇಕು, ನಾವು ಹೆಂಗ್ ಮಾಡ್ಬೇಕು. ಸೊ ಇಷ್ಟು ಟೈಮ್ಗೆ ಒಂದು ಟ್ರೈನ್ ಬಂದು ಇಳಿಯುತ್ತೆ
ಅಂತಂದ್ರೆ ಅಲ್ಲಿ ಪೊಲೀಸ್ ಸಿಬ್ಬಂದಿ ಇರಲೇಬೇಕು. ಇವಾಗ ಇಬ್ಬರು ಪೊಲೀಸು, ಒಂದು 3 ಜನ ಪೊಲೀಸ್ ಅಲ್ಲಿ ಇದ್ದಿದ್ರೆ ಅವತ್ತು ಇಂಥ ಘಟನೆ ನಡೀತಿರ್ಲಿಲ್ಲ. ಅಪರಾಧಿಗಳಿಗೆ ಇಂಥ ಒಂದು ಕೃತ್ಯ ಮಾಡಕ್ಕೆ ಭಯ ಪಡ್ತಿದ್ರು ಪೊಲೀಸ್ ಅವ್ರನ್ನ ನೋಡಿದ್ರೆ ಅವರು. ಸೊ ಅಲ್ಲಿ ಪೊಲೀಸ್ ಅವ್ರು ಇರ್ಲಿಲ್ಲ. ಅಂಡ್ ಅಗೇನ್ ಈಗ ಪಿಜಿಗಳಿರೋ ಜಾಗದಲ್ಲಿ ರಾತ್ರಿ ಹೊತ್ತು ಪೊಲೀಸ್ ಅವ್ರು ಬೀಟ್ ಬರ್ತಾರೆ, ಯಾವ ಟೈಮಿಗೆ ಬರ್ತಾರೆ ಯಾವ ಟೈಮ್ ಹೋಗ್ತಾರೆ ನಮ್ಗೆ ಗೊತ್ತಾ. ಬಟ್ ಆದ್ರೆ ಕಂಟಿನ್ಯೂಸ್ ಆಗಿ ಒಂದು 6 ಗಂಟೆ ಸಂಜೆ ಆದ ತಕ್ಷಣ ಹೆಚ್ಚಿಗೆ ಒಂದು ಪೊಲೀಸ್ನ ಒಂದು ನಿಯೋಜನೆ ಮಾಡಬೇಕು ಅಲ್ಲಿ. ಸೊ ಈ ಪಿಜಿಗಳಿರೋ ಜಾಗದಲ್ಲಿ ಜನದಟ್ಟಣೆ ಇರುವಂತ ಹೆಣ್ಣು ಮಕ್ಕಳು ಜಾಸ್ತಿ ಇರುವಂತ ಒಂದು ಜಾಗ ಗೊತ್ತಾಗ್ಬಿಡುತ್ತೆ ನಮ್ಗೇನು, ಅದಕ್ಕೇನು ದೊಡ್ಡ ನಮ್ಗೇನು ಇದು ಬೇಕಾ ಸರ್ವೆ ಮಾಡೋ ಅವಶ್ಯಕತೆ ಇಲ್ಲ. ಎಲ್ಲಿ ಹೆಚ್ಚಿಗೆ ಮಹಿಳಾ ಪಿಜಿಗಳಿದೆ, ಎಲ್ಲಿ ಹೆಚ್ಚಿಗೆ ಮಹಿಳೆಯರು ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗೋ ಹೆಣ್ಮಕ್ಳು ವಾಸ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ನಾವು ಅಲ್ಲಿ ಏನೇನೆಲ್ಲ ಕ್ರಮ ಕೈಗೊಳ್ಬೇಕು ಇದನ್ನೆಲ್ಲ ಮಾಡ್ತಿದ್ದಾರೆ. ಕೆಲವೊಂದು ಕಡೆ ಮಾಡ್ತಿದ್ದಾರೆ ಖಂಡಿತ. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನೋಡಿದ್ದೀನಿ ನಾನು, ಅಲ್ಲಿರೋ ಪಿಜಿಗಳ ಹತ್ರ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಪೊಲೀಸ್ ಅವರು ಆ ಪಿಜಿ ಇರೋ ರೋಡಲ್ಲಿ ಮತ್ತೆ ರಾತ್ರಿ 6 ಗಂಟೆ 7 ಗಂಟೆ ಟೈಮಲ್ಲಿ ಓಡಾಡ್ತಾನೆ ಇರ್ತಾರೆ. ಬಟ್ ಕೆಲವೊಂದು ಜಾಗಗಳಲ್ಲಿ ಇನ್ನೂ ಅದು ಅಳವಡಿಸ್ಕೊಂಡಿಲ್ಲ ಅನ್ಸುತ್ತೆ. ನನ್ನೊಂದು ಸಜೆಷನ್ನು, ಇವನ್ನೆಲ್ಲ ಒಂದು ನೀವು ಕೂತ್ಕೊಂಡು ಎಲ್ಲ ಜೊತೆ ಮಾತಾಡಿ ಹೋಮ್ ಮಿನಿಸ್ಟರ್ಗೆ ರಿಕ್ವೆಸ್ಟ್ ಮಾಡ್ತೀವಿ, ದಯವಿಟ್ಟು ಇಂಥದ್ದೆಲ್ಲ ಕೂತ್ಕೊಂಡು ಹೆಣ್ಮಕ್ಳ ಬಗ್ಗೆ ಹೆಚ್ಚಿನ ಸೇಫ್ಟಿಯಾಗಿ ಏನೆಲ್ಲ ಮ್ಯಾಕ್ಸಿಮಮ್ ನಿಮ್ಮ ಪೊಲೀಸ್ ಫೋರ್ಸ್ ಏನಿದೆಯೋ ಅದನ್ನ ಹೆಣ್ಮಕ್ಳು ಸೇಫ್ಟಿಗೆ ನಿಯೋಜನೆ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂದ್ರೆ ಹೋಮ್ ಮಿನಿಸ್ಟರ್ ಅವರು ಇವತ್ತು ಅಷ್ಟು ಒಂದು ಏನು ಅವ್ರಿಗೆ ಕೆಲಸ ಇದು ಅಪರಾಧಿಗಳನ್ನ ನಾವು ಹಿಡಿಲೇಬೇಕು, ನಮ್ಮ ಪೊಲೀಸ್ ಫೋರ್ಸ್ನ ಇದು ಮಾಡಲೇಬೇಕು ಅಂತ ಇರೋದಕ್ಕೇನೆ ಇಷ್ಟು ಬೇಗ ಕ್ರಮಗಳಾಗ್ತಾ ಇರೋದು. ಇಷ್ಟು ಅಂದ್ರೆ ಲಕ್ಷ್ಮೀನಾರಾಯಣ ಅವ್ರು ಹೇಳ್ದಂಗೆ ಇದು ಮೇನ್ ಆಗಿ ಏನಾರ ನೀವು ಟಿವಿ ಅವರು ಅಷ್ಟೇ ಇವತ್ತು ಈ ಅಪರಾಧಿಗಳನ್ನ ತೋರಿಸ್ತೀರಾ, ಇವರೇ ಅಪರಾಧಿಗಳು ಅಂತ ಅನ್ಬಿಟ್ಟು. ಬಟ್ ಆದ್ರೆ ಫಾಸ್ಟ್ ಟ್ರ್ಯಾಕ್ ಆದ್ಮೇಲೆ ಇಂಥ ಅಪರಾಧಿಗಳಿಗೆ ಇಂಥ ಶಿಕ್ಷೆ ಆಯ್ತು, ಇವನು ಈ ಅಪರಾಧ ಮಾಡಿದಕ್ಕೆ ಇಷ್ಟು ದಿನ ಜೈಲಲ್ಲಿ ಕೊಳೆಯೋಂಗೆ ನಾವು ಮಾಡಿದೀವಿ ಅಂತ ಅನ್ಬಿಟ್ಟು ನೀವು ಅವಾಗ ಒಂದು ಸ್ವಲ್ಪ ಇಂಥ ಪ್ರೋಗ್ರಾಮ್ಗಳು ಮಾಡ್ತಾ ಇದ್ರೆ ಅಪರಾಧಿಗಳಿಗೂ ಭಯ ಬರುತ್ತೆ. ಯಾಕೆಂದ್ರೆ ಇವ್ರು ಹೇಳ್ದಂಗೆ ಇವತ್ತು ಭಯ ಇಲ್ಲ, ಕಾನೂನು ಅಂದ್ರೆ ಯಾರಿಗೂ ಭಯ ಇಲ್ಲ, ಅಪರಾಧಿಗಳಿಗೆ ಭಯನೇ ಇಲ್ಲ. ಆದ್ರೆ ನೀವು ತೋರಿಸ್ತಾ ಹೋದ್ರೆ ಯಾವ್ಯಾರು ಈ ತರ ತಪ್ಪು ಮಾಡಿದವ್ರಿಗೆ ಇಂತಿಂತ ಶಿಕ್ಷೆ ಆಗಿದೆ, ಇವ್ರಿಗೆ ಗಲ್ಗೇರಿಸಲಾಗಿದ್ಯೋ ಅಥವಾ ಇವ್ರಿಗೆ ಲೈಫ್ ಸೆಂಟೆನ್ಸ್ ಆಗಿದ್ಯೋ ಅಥವಾ ಜೀವಾವಧಿ ಶಿಕ್ಷೆ ಏನಾಗಿದೆ ಅಂತ ನೀವು ಒಂದು ಪ್ರೋಗ್ರಾಮ್ ಮಾಡಿದ್ರೆ ಅಪರಾಧಿಗಳಿಗೂ ಒಂದು ಸಣ್ಣದಾಗಿ ಭಯ ಬರುತ್ತೆ, ಅಯ್ಯೋ ನಮ್ಗೇನಾದ್ರು ಹಿಂಗ ಆಗೋದ್ರೆ. ಸೊ ಇದೇನ್ ಕಂಪ್ಲೀಟ್ ಆಗಿ ತಡೆಯಲ್ಲ ಇಂಥ ಕೃತ್ಯಗಳು, ಯಾಕೆಂದ್ರೆ ಅವ್ರ ಮನಸ್ಥಿತಿನೇ ಫಸ್ಟ್ ಆಫ್ ಆಲ್ ಸರಿ ಇರಲ್ಲ. ಇಂಥ ಕೃತ್ಯಗಳು ಮಾಡೋರ ಮನಸ್ಥಿತಿ ಫಸ್ಟ್ ಸರಿ ಇಲ್ಲ. ಸರ್ ಹೇಳ್ದಂಗೆ ಅವರು ನಶೆಯಲ್ಲಿ ಇರ್ಬೋದು, ಆಯ್ತಾ ಅವರು ಡ್ರಗ್ಸ್ ಇದಾಗಿರ್ಬೋದು ಅಥವಾ ಕುಡಿತಕ್ಕೊಳಗಾಗಿರ್ಬೋದು, ಯಾವುದೋ ಒಂದು ಮನಸ್ಥಿತಿ ಸರಿ ಇಲ್ದಿರೋರೆ ಇಂಥದ್ದೆಲ್ಲ ಮಾಡೋದು. ಕಂಪ್ಲೀಟ್ ಆಗಿ ನಾವು ತಡೆಗಟ್ಟಕ್ಕಾಗಲ್ಲ, ಆದ್ರೆ ಕ್ರಮಗಳು ಏನೇನು ಕೈಗೊಳ್ಬೇಕು ಅದನ್ನ ಸೂಕ್ತವಾಗಿ ಕ್ರಮಗಳು ಕೈಗೊಂಡು ಹೆಣ್ಮಕ್ಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಮ್ಮ ಬೆಂಗಳೂರು ಸಿಟಿನ ಸೇಫ್ ಸಿಟಿ ಅಂತ ಮಾಡಲೇಬೇಕು. ವೆಲ್ ಮೇಡಮ್, ವೆಲ್ ತುಂಬಾ ಚೆನ್ನಾಗಿ ಹೇಳಿದ್ರಿ. ಲಕ್ಷ್ಮೀನಾರಾಯಣ ಅವರೇ, ನೀವೊಬ್ರು ಹೋರಾಟಗಾರರು, ಸಾಕಷ್ಟು ಇಂಥ ವಿಚಾರಗಳು ಅಥವಾ ಯಾವುದೇ ಒಂದು ಅತ್ಯಾಚಾರ ಪ್ರಕರಣಗಳಾಗ್ಲಿ, ಯಾವುದೇ ಒಂದು ಲೈಂಗಿಕ ಕಿರುಕುಳಗಳಾಗ್ಲಿ ಅಥವಾ ಸಮಾಜದ ಒಳಿತಿಗಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ರಿ. ಆದ್ರೆ ನೀವು ಹೋರಾಟವನ್ನ ಮಾಡ್ತಾ ಇದ್ರಿ, ಇದನ್ನೆಲ್ಲವನ್ನ ಸರ್ಕಾರ ನೋಡ್ತಾ ಇಲ್ವಾ? ನೋಡ್ಕೊಂಡು ಸುಮ್ಮನೆ ಕುಳಿತಿದ್ಯಾ ಹೇಗೆ? ಸರ್, ಇವತ್ತು ಅನ್ಸುತ್ತೆ ನಾವು ಸರ್ಕಾರ ದೃಷ್ಟಿಯಿಂದ ನೋಡೋದು ಅಂತ ಏನು ಅಂತ ಹೇಳಿದ್ರೆ ಅವರು ಜನನ ಅಪೀಸ್ ಮಾಡೋದ್ರಲ್ಲಿ ತುಂಬಾ ಇನ್ವಾಲ್ವ್ ಆಗಿದೆ ಅಂತ ಅನ್ಸುತ್ತೆ. ಒಂದು ಮುನ್ನೆಚ್ಚರಿಕಾ ಕ್ರಮವಾಗಿ ಮೇಡಮ್ ಹೇಳ್ತಿದ್ರು ಇಷ್ಟೊತ್ತು ಈ ರೀತಿ ಘಟನೆಗಳು ಇದಕ್ಕೆ ನಾನ್ ಸ್ಟಾಪ್ ಇಲ್ಲ ಅಂದ್ರೆ ಫುಲ್ ಸ್ಟಾಪ್ ಇಲ್ಲ, ನಡೀತಾನೆ ಇರುತ್ತೆ ಅಂತ. ಈ ರೀತಿ ಘಟನೆಗಳಾದಾಗ ಸರ್ಕಾರ ಕೂತ್ಕೊಂಡು ಒಂದ್ ಸ್ವಲ್ಪ ಯೋಚನೆ ಮಾಡಿ ಮುಂದಿನ ದಿನಗಳಲ್ಲಿ ನಾವು ಅದನ್ನ ತಡೆ ಹಿಡಿಯೋದಕ್ಕೆ ಯಾವ ರೀತಿ ಕ್ರಮಗಳನ್ನ ಕೈಗೊಳ್ಳಬಹುದು ಅಂತ ನನಗನ್ಸುತ್ತೆ. ಒಂದು ಮೇಡಮ್ ಹೇಳ್ತಿದ್ರು ಹೆಣ್ಮಕ್ಳು ಬಂದು ಪೊಲೀಸ್ ಸ್ಟೇಷನ್ಗೆ ಬರೋದಕ್ಕೆ ಮತ್ತೆ ಆ ವಾತಾವರಣಕ್ಕೆ ಬಂದು ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಹೆದರ್ಕೊಳ್ತಾರೆ ಅಂತ. ನನ್ಗನ್ಸುತ್ತೆ ಏನು ಹೊಸ ಕಾನೂನು ಏನು ಬಂದಿದೆ BNS, ಅದರಲ್ಲಿ ನಾವು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡಬೇಕು ಅನ್ನೋಂಥದ್ದಿಲ್ಲ. ನಾವು ಇಮೇಲ್ ಮುಖಾಂತರ ಕೂಡ ನಾವು ಆನ್ಲೈನ್ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಬಹುದು. ಮತ್ತೆ ಇನ್ನೊಂದು ವುಮೆನ್ ಪೊಲೀಸ್ ಫೋರ್ಸ್ ಅನ್ನ ಜಾಸ್ತಿ ಮಾಡ್ಬೇಕಂತ ಅನ್ಸುತ್ತೆ ನನಗೆ. ಅಂದ್ರೆ ಅವರು ಹೋಗಿ ಪೊಲೀಸ್ ಸ್ಟೇಷನ್ ಅಲ್ಲಿ ಹೆಣ್ಮಕ್ಳೇ ಪೊಲೀಸ್ ಅವರು ಇದ್ದಾಗ ಈ ರೀತಿಯಾದ ವಿಷಯಗಳನ್ನ ಅವ್ರ ಹತ್ರ ಚರ್ಚೆ ಮಾಡಿ ಮತ್ತೆ ಅದರ ಕ್ರಮವನ್ನ ಏನು ತೆಗೆದುಕೊಳ್ಬಹುದು ಅಂತ ಹೆಣ್ಮಕ್ಳೇ ಸೂಕ್ಷ್ಮವಾಗಿ ಯೋಚನೆ ಮಾಡಿ ಅದ್ರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಬಹುದು ಅಂತ ನನಗನ್ಸುತ್ತೆ. ವೆಲ್ ಸರ್, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ನೀವು ಆಗ್ಲೂ ಕೂಡ ಹೇಳ್ತಾ ಇದ್ರಿ ತುಂಬಾ ಕ್ರೈಮ್ಗಳು ನಡೆಯೋದು ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಆಲ್ಕೋಹಾಲ್ ಅಥವಾ ಅಂಡರ್ ಇನ್ಫ್ಲೂಯೆನ್ಸ್ ಆಫ್ ಡ್ರಗ್ ಅಂತೇಳಿ. ಬೆಂಗಳೂರಿನಲ್ಲಿ ಸಾಕಷ್ಟು ಕಡೆಗಳನ್ನು ನೋಡ್ತಾ ಇರ್ತೀವಿ ಸರ್. ಕೆಲವೊಂದಿಷ್ಟು ಏರಿಯಾಗಳಲ್ಲಿ ರಾತ್ರಿ ಪೂರ್ತಿ ಬಾರ್ಗಳು ಓಪನ್ ಇರ್ತವೆ. ಅಲ್ಲಿ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಏನು ಮದ್ಯವ್ಯಸನ ಮಾಡ್ತಾರೆ, ಅಲ್ಲಿಂದ ಬೇರೆ ಬೇರೆ ಕಡೆಗೆ ಸುತ್ತಾಡ್ತಾರೆ. ಇಂಥ ಇವುಗಳಿಗೆ ಪರ್ಮಿಷನ್ ಕೊಡೋದ್ರಿಂದನೇ ಅಪರಾಧ ಕೃತ್ಯಗಳು ಜಾಸ್ತಿ ಆಗ್ತಾ ಇದೆಯಾ ಹೇಗೆ ಸರ್? ನೋಡಿ, ಮೊದಲೆಲ್ಲ ಕಂಟ್ರೋಲ್ ಇತ್ತು, ಈಗ ಸ್ವಲ್ಪ ಎಕ್ಸ್ಟೆಂಡ್ ಮಾಡಿದ್ರು ಅಂತ ಕಾಣುತ್ತೆ. ಆದರೆ ದಟ್ ಎಕ್ಸ್ಟೆಂಡ್ ಮಾಡಿದಾಗ ನೀವು ಅದಕ್ಕೆ ಅದೇ ರೀತಿ ಅದನ್ನ ಈ ಥರ ಆಗದಾಗೆ ಪ್ರಿವೆಂಟ್ ಮಾಡಲಿಕ್ಕೂ ಕೂಡ ಪ್ಲಾನ್ ಮಾಡಬೇಕಲ್ವಾ? ಬಿಕಾಸ್ ದಟ್ ಈಸ್ ರೆವಿನ್ಯೂ ಹಿಲ್ಡಿಂಗ್. ಪೊಲೀಸ್ ಈಸ್ ನಾಟ್ ಎ ರೆವಿನ್ಯೂ ಹಿಲ್ಡಿಂಗ್ ಡಿಪಾರ್ಟ್ಮೆಂಟ್. ಅದು ಈಸ್ ನಾಟ್ ಎ ಪ್ರೊಡಕ್ಟಿವ್ ಡಿಪಾರ್ಟ್ಮೆಂಟ್ ಅಲ್ಲ, ಈಸ್ ಎ ನೆಗೆಟಿವ್ ಡಿಪಾರ್ಟ್ಮೆಂಟ್. ಹಿಡ್ಕೊಂಡೋಗಿ ಯಾರನ್ನ ಜೈಲಿಗೆ ಹಾಕಿದ್ರೆ ಅವನು ಅಪ್ರಿಷಿಯೇಟ್ ಮಾಡ್ತಾನೇನಾ? ಆದ್ದರಿಂದ ಪೊಲೀಸ್ಗೆ ಯಾವುದು ಪ್ರೊಡಕ್ಷನ್ ಅಂತ ಹೇಳಿದ್ರೆ ಲಾ ಆ್ಯಂಡ್ ಆರ್ಡರ್ ಸುರಕ್ಷಿತವಾಗಿದೆಯಾ,
ಅಲ್ಲಿ ಜನ ಏನೋ ನೆಮ್ಮದಿಯಿಂದ ಇದ್ದಾರಾ, ಆಗ ಅದು ಪ್ರೊಡಕ್ಷನ್. ಅದೇ ನಮ್ಮದು ಪ್ರೊಡಕ್ಟಿವಿಟಿ. ಅದನ್ನು ನೀವು ಯಾವುದೇ ಬೆಲೆ ಕಟ್ಟಿ ಅಳತೆ ಮಾಡಲಿಕ್ಕೆ ಆಗೋದಿಲ್ಲ. ಯಾವುದೇ ಒಂದು ದೇಶ ಬೆಳಿಬೇಕಾದ್ರೆ, ಒಂದು ಸಿಟಿ ಬೆಳಿಬೇಕಾದ್ರೆ ಗೌರವಯುತವಾಗಿ ಜನಕ್ಕೆ ಆ ಒಂದು ಸಿಟಿಗೆ ಮತ್ತು ಆ ಜನಕ್ಕೆ ಗೌರವ ಬರಬೇಕಾದ್ರೆ ಬೆಂಗಳೂರಿನವ್ರಿಗೆ ಈ ರೀತಿಯ ಒಂದು ಪೋಲಿಸಿಂಗ್ ಬೇಕೇ ಬೇಕು. ಆ ರೀತಿಯ ಒಂದು ಪೋಲಿಸಿಂಗ್ ಮಾಡಬೇಕಾದ್ರೆ ಕಮಿಟ್ಮೆಂಟ್ ಬೇಕು. ಅದರಲ್ಲಿ ಕಮಿಷನರ್ ಲೆವೆಲ್ ಆಫೀಸರ್ ಏನಿದ್ದಾರೆ ಅವರು 100ಕ್ಕೆ 100 ಕಮಿಟ್ ಆಗಿರಬೇಕು. ಯಾವುದೇ ದೂರ ಬರಲಿ ಅದನ್ನು ಸಕಾರಾತ್ಮಕವಾಗಿ ತಗೊಂಡು ಅವ್ರ ಕೆಳಗಡೆ ಇರೋ ಅಧಿಕಾರಿಗಳಿಗೂ ಕೂಡ ಅದೇ ರೀತಿ ತಮ್ಮಂತೆ ಬಿಹೇವ್ ಮಾಡಬೇಕಂತ ಹೇಳಬೇಕು. ನಾವು ಆ ಥರ ಕಮಿಷನರ್ಸನ್ನು ನಮ್ಮ ಕಾಲದಲ್ಲಿ ನೋಡಿದ್ದೀವಿ. ಯಾಕೆಂದರೆ ಎಷ್ಟೋ ಸತಿ ನಾವು ಕೆಳಗಡೆ ಮಟ್ಟದ ಅಧಿಕಾರಿಗಳಿದ್ರು ಕೂಡ ನೇರವಾಗಿ ನಮ್ಮ ಹತ್ರನೇ ಸಂಪರ್ಕ ಮಾಡಿ ಅವರು ಆ ಒಂದು ವಿಷಯನ ಹೇಳ್ತಾಯಿದ್ರು. ನಾವು ಅದೇ ಥರ ನಮಗೆ ಕಮಿಷನರ್ ಹೇಳಿದಾರಲ್ಲ ಅಂತ ಹೇಳ್ಕೊಂಡು ನಾವು ಹುಮ್ಮಸ್ಸಿನಿಂದ ಮಾಡ್ತಿದ್ವಿ. ಅವ್ರು ಯಾವತ್ತೂ ಕೂಡ ನೀವು ಕೆಟ್ಟದ್ದು ಮಾಡಿ ಅಂತ ಹೇಳಿಲ್ಲ. ಈ ಥರ ಪ್ರಶ್ನೆಗಳು ಬಂದಾಗ ನಾವು ಒಂದು 1% ಕೆಲಸ ಆಗಬೇಕಾದ್ರೆ ನಾವು 10% ಕೆಲಸ ಮಾಡಿದರೆ ಆಗ ಆ 9% ಎಕ್ಸಸ್ ಇದ್ದರೂ ಕೂಡ ಅದನ್ನು ಏನಾದ್ರು ಯಾರಾದ್ರು ದೂರ ಹೇಳಿದರೆ ಅದನ್ನು ನಮಗೆ ಸಪೋರ್ಟ್ ಮಾಡೋರು. ನಾವು ಯಾವುದ್ರಲ್ಲಿ ಮಾಡ್ತಿದ್ರು, ಯಾರು ಮಾಡಿದ್ದಾರೆ ಅಂತ ಕೇಳ್ತಿದ್ರು. ಇಂಥವ್ರು ಮಾಡಿದ್ದಾರೆ ಅಂದರೆ ಅವರಿಗೆ ನಂಬಿಕೆ ಇತ್ತು. ಯಾಕೆಂದರೆ ಅವ್ರು ಮಾಡಿದರೆ ಒಳ್ಳೆಯದಕ್ಕೆ ಮಾಡಿರ್ತಾರೆ ಅಂತ. ಇವತ್ತು ಮಾಡಿದರೆ ಯಾಕೆ ಮಾಡಿರ್ತಾರೆ ಅಂತ ಯಾರು ಬೇಕಾದ್ರೂ ಗೆಸ್ ಮಾಡ್ಬೋದು. ಆದರೆ ನಾನು ಆ ಥರ ಕೇಳಲಿಕ್ಕೆ ಇಷ್ಟಪಡೋದಿಲ್ಲ. ಈಗಲೂ ಒಳ್ಳೆ ಪೊಲೀಸ್ ಇದ್ದಾರೆ, ಭಾಳ ವಿದ್ಯಾವಂತರು ಇದ್ದಾರೆ. ಆದರೆ ಅವ್ರನ್ನ ಬಳಸ್ಕೊಳ್ಳೋ ರೀತಿ ಸರಿ ಇಲ್ಲ. ಅದನ್ನು ತಪ್ಪಿಸಿ ಒಳ್ಳೆ ಮಾರ್ಗದಲ್ಲಿ ಅವ್ರನ್ನ ನಡೆಸ್ಕೊಂಡ್ರೆ ನಿಜವಾಗ್ಲೂ ರಿಸಲ್ಟ್ಸ್ ವಿಲ್ ಬಿ ಗುಡ್. ಬೆಂಗಳೂರನ್ನು ನಾವು ಇದೇ ರೀತಿ ಬಿಟ್ಟರೆ ನಾವು ಬಿಹಾರ ಆಗ್ತೀವಿ. ಅದು ಆಗಬಾರ್ದು ಅಂತ ಹೇಳಿದ್ರೆ ನೀವು ಇದನ್ನು ಎಚ್ಚೆತ್ಕೊಳ್ಬೇಕು, ಕೆಲಸ ಮಾಡಬೇಕು. ಅದೇ ರೀತಿ ಅಧಿಕಾರಿಗಳು, ಎಸ್ಪೆಷಲಿ ಕಮಿಷನರ್ ರ್ಯಾಂಕ್ ಅಧಿಕಾರಿಗಳು ಒಂದು ಜವಾಬ್ದಾರಿ ತಗೊಂಡು ಮಾಡಬೇಕು. ಎಸ್ ಸರ್. ಮೇಡಮ್, ಸರ್ ಕೂಡ ಹೇಳ್ತಾ ಇದ್ರು ಸಾಕಷ್ಟು ವಿಚಾರಗಳ ಕುರಿತು. ಇನ್ನೊಂದು ವಿಚಾರ, ಮಹಿಳೆಯರಿಗೆ ಸ್ವಾತಂತ್ರ್ಯ ಇದೆ, ನಿಜಕ್ಕೂ ಒಪ್ಪುವಂಥ ವಿಚಾರ. ಮಹಿಳೆಯರು ಎಲ್ಲಿ ಬೇಕಾದರೂ ಓಡಾಡ್ಬೋದು, ಏನು ಅವರಿಗೆ ಇಷ್ಟ ಬಂದಂತೆ ಜೀವಿಸ್ಬೋದು, ಅದು ಅವರ ಹಕ್ಕು. ಆದರೆ ಈ MG ರೋಡು, ಬ್ರಿಗೇಡ್ ರೋಡು, ಕೋರಮಂಗಲ ಇಲ್ಲೆಲ್ಲವೂ ರಾತ್ರಿ 1:30 ಸುಮಾರಿಗೆ ನೀವು ಹೋದರೆ ಹೆಣ್ಮಕ್ಳನ್ನು ನೋಡ್ಬೋದು. ಅವ್ರು ಸಾಮಾನ್ಯವಾಗಿರಲ್ಲ, ಅವರು ಪಾರ್ಟಿ ಎಲ್ಲ ಮಾಡಿ ಹೊರಗೆ ಬಂದವರು, ಅವ್ರ ವರ್ತನೆ ಮಿತಿ ಮೀರಿರುತ್ತೆ. ನ್ಯೂ ಇಯರ್ ಟೈಮ್ನಲ್ಲಿ ನೀವು ನೋಡಿರ್ಬೋದು, ಎಷ್ಟೋ ಹೆಣ್ಮಕ್ಳು ಇದೇ MG ರೋಡಲ್ಲಿ ನಾವು ನೋಡಿರ್ತೀವಿ, ದಾರಿ ಮೇಲೆಲ್ಲ ಬಿದ್ದು ಒದ್ದಾಡ್ತಾ ಇರ್ತಾರೆ. ಅಷ್ಟರ ಮಟ್ಟಿಗೆ ಬೆಂಗಳೂರು ಹದಗೆಟ್ಟಿದೆ. ಅದು ಇಲ್ಲಿಯ ಇದ್ದವರು ಆಗಿರ್ಬೋದು ಅಥವಾ ಹೊರಗಿನಿಂದ ಬಂದವರಿಂದನೂ ಕೂಡ ಆಗಿರ್ಬೋದು. ಇಂಥ ಸಂದರ್ಭಗಳಲ್ಲಿ ಏನು ಹೇಳೋಕೆ ಇಷ್ಟಪಡ್ತೀರಾ ಹೆಣ್ಮಕ್ಳಿಗೆ ಅಂಥೇಳಿ? ನೋಡಿ, ಈ ಥರ ಘಟನೆಗಳು ಬರೀ ಹೆಣ್ಣು ಮಕ್ಕಳು ಮಾಡಿದ್ರೆ ತಪ್ಪು, ಗಂಡು ಮಕ್ಕಳು ಮಾಡಿದ್ರೆ ತಪ್ಪು ಅಂತಿಲ್ಲ. ಓಕೆ, ಇಬ್ಬರು ಮಾಡಿದ್ರು ತಪ್ಪೆ. ನ್ಯೂ ಇಯರ್ ಟೈಮಲ್ಲಿ ಹೆಣ್ಣು ಮಕ್ಕಳನ್ನ ಜಾಸ್ತಿ ಕವರ್ ಮಾಡಿ ತೋರಿಸ, ಹೆಣ್ಣು ಮಕ್ಕಳು ನೋಡಿ ಕುಡಿದು ಬಿದ್ದು ಒದ್ದಾಡ್ತಾರೆ. ಅದಕ್ಕಿಂತ 2ರಷ್ಟು ಗಂಡು ಮಕ್ಕಳು ಮಾಡಿರ್ತಾರಲ್ಲಿ. ಸೊ ಇಲ್ಲಿ ಸಮಾನತೆ ಅನ್ನೋದು ಎಲ್ಲಾದ್ರಲ್ಲೂ ಇದೆ, ಎಲ್ಲಾದ್ರಲ್ಲೂ ಸಮಾನತೆ ಇದೆ. ಗಂಡು ಮಕ್ಕಳಿಗೂ ಇದ್ರ ಬಗ್ಗೆ ಸೆಲ್ಫ್ ಕಂಟ್ರೋಲ್ ಅನ್ನೋದಿರ್ಬೇಕು, ಅವ್ರದೇ ಒಂದು ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿರ್ಬೇಕು, ಹೆಣ್ಣು ಮಕ್ಕಳಿಗೂ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಅನ್ನೋದಿರ್ಬೇಕು. ಈ ಸೆಲ್ಫ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು ನಾವು ಸ್ವೇಚ್ಛಾಚಾರಕ್ಕೂ ಸ್ವಾತಂತ್ರ್ಯಕ್ಕೂ ವ್ಯತ್ಯಾಸ ಗೊತ್ತಿಲ್ಲದಾಗ ಆಗುವಂತ ಘಟನೆಗಳು. ಯಾಕೆಂದ್ರೆ ಹೆಣ್ಮಕ್ಳಿಗೆ ನೀವು ಹೇಳ್ದಂಗೆ ಸ್ವಾತಂತ್ರ್ಯ ಅನ್ನೋದು ಯಾರು ಕೊಟ್ಟಿದ್ದಲ್ಲ, ಅದು ನಮಗೆ ನಾವು ಪಡ್ಕೊಂಡಿರೋಂತ ಒಂದು ಹಕ್ಕು. ಎಷ್ಟು ಗಂಡು ಮಕ್ಕಳಿಗಿದೆಯೋ ಅಷ್ಟೇ ಹೆಣ್ಮಕ್ಳಿಗೂ ಅಷ್ಟೇ ಇದೆ, ಅಧಿಕಾರ ಅಷ್ಟೇ ಇದೆ. ಆದ್ರೆ ಸ್ವೇಚ್ಛಾಚಾರ ಅನ್ನೋ ಹೆಸರಲ್ಲಿ ನಮ್ಮ ಕರ್ತವ್ಯಗಳನ್ನ, ನಮ್ಮ ಜವಾಬ್ದಾರಿಗಳನ್ನ ನಾವು ಮರಿಬಾರ್ದು. ಎಸ್ ಮೇಡಮ್, ಇಲ್ಲಿ ಒಂದು ವಿಚಾರ ಮೆನ್ಷನ್ ಮಾಡೋಕೆ ಇಷ್ಟಪಡ್ತೀನಿ. ಹೆಣ್ಣನ್ನ ಎಲ್ಲರೂ ಕೂಡ ಪೂಜ್ಯನೀಯ ಭಾವದಿಂದ ನೋಡ್ತಾರೆ. ಒಬ್ಬ ಗಂಡು ರಸ್ತೆಯಲ್ಲಿ ಕುಡಿದು ಬಿದ್ದಿದ್ರೆ ಆತನ ಸುದ್ದಿಗೆ ಯಾರು ಹೋಗಲ್ಲ ಮೇಡಮ್. ನಾಳೆ ಅವನು ಎತ್ಕೊಂಡು ಮನೆಗೆ ಹೋಗ್ತಾನೆ, ಅವನಿಗೆ ಕುಡ್ದಿರೋದೆಲ್ಲ ಇಳ್ದಿರುತ್ತೆ, ಮನೆಗೆ ಹೋಗ್ತಾನೆ. ಬಟ್ ಹೆಣ್ಣು ಹಾಗಲ್ಲ. ಅದಕ್ಕೋಸ್ಕರ ನಾ ಈ ವಿಚಾರವನ್ನ ಇಲ್ಲಿ ಮೆನ್ಷನ್ ಮಾಡಿರೋದು. ಹೌದು, ಕರೆಕ್ಟ್. ನೋಡಿ, ನಾನು ಹೇಳ್ದಂಗೆ ಹೆಣ್ಣು ಮಕ್ಕಳಿಗೂ ಅದಿರಬೇಕು. ಹೆಣ್ಣು ಮಕ್ಕಳಿಗೆ ಕರೆಕ್ಟ್, ನೀವೇನ್ ಮಾಡಿ, ನಿಮಗೆ ಸ್ವತಂತ್ರ ಇದೆ, ನೀವು ಇಂಡಿಪೆಂಡೆಂಟ್ ಆಗಿದ್ದೀರಾ, ಇವತ್ತು ನಿಮಗೆ ಎಲ್ಲಾ ಅಧಿಕಾರಗಳು ನಿಮ್ಮ ಕೈಯಲ್ಲಿದೆ. ಆದ್ರೆ ನಿಮಗೆ ಗೊತ್ತಿರಬೇಕು, ನಾನು ಎಷ್ಟು ಮಟ್ಟಿಗೆ ನಾನು ಈ ಲೈನ್ ನ ಕ್ರಾಸ್ ಮಾಡಬೇಕು, ಕ್ರಾಸ್ ಮಾಡಬಾರ್ದು ಅನ್ನೋದು ಹೆಣ್ಮಕ್ಳಿಗೆ ಗೊತ್ತಿರಬೇಕು. ಯಾವುದು ತಪ್ಪಿಲ್ಲ, ಯಾವುದು ಸರಿ ಇಲ್ಲ, ನೀವು ಹಿಂಗ್ ಮಾಡಬಾರ್ದು, ಇದನ್ನ ಮಾಡಬಾರ್ದು, ಇದನ್ನ ಮಾಡಬೇಕು, ಇದನ್ನ ಮಾಡಬಾರ್ದು ಅಂತ ಹೇಳಕ್ಕೆ ಯಾರು ಇಲ್ಲ ಇಲ್ಲಿ. ಆದ್ರೆ ನಮ್ಮ ಲಿಮಿಟ್ಸ್ ನಮ್ಗೆ ಗೊತ್ತಿರಬೇಕು ಹೆಣ್ಮಕ್ಳಿಗೆ, ನಮ್ಮ ಲಿಮಿಟ್ಸ್. ಯಾಕೆಂದ್ರೆ ನಾವು ಎಲ್ಲಿದ್ದೀವಿ, ನಾವು ಎಲ್ಲಿ ಜೀವನ ಮಾಡ್ತಿದ್ದೀವಿ, ಇವತ್ತು ನಾನು ಇಲ್ಲಿ ಸೇಫ್ ಆಗಿದ್ದೀನ. ಫಸ್ಟ್ ಪ್ರತಿಯೊಂದು ಹೆಣ್ಣು ಮಗು ಯೋಚನೆ ಮಾಡ್ಬೇಕಾಗಿರೋದು, ಯಾವುದೇ ಮನೆಯಿಂದ ಹೊರಗಡೆ ಕಾಲಿಟ್ರೆ ಆಮ್ ಐ ಸೇಫ್, ನಾನು ಇಂಥ ಜಾಗಕ್ಕೆ ಹೋಗ್ತಿದ್ದೀನಿ, ನಾನು ಸೇಫ್ ಆಗಿದ್ದೀನಾ, ನನ್ನ ಸೇಫ್ಟಿ ನಾನೇ ನೋಡ್ಕೋಬೇಕೇ ಹೊರತು ನನ್ನ ಜೊತೆಯಲ್ಲಿ ನನ್ನ ಫ್ರೆಂಡ್ಸ್ ಬಂದಿರೋರು ಅಥವಾ ನನ್ನ ಕೊಲೀಗ್ಸ್ ಬಂದಿರೋರು ನೋಡ್ಕೊಳ್ಳಲ್ಲ. ನನ್ನ ಸೇಫ್ಟಿ ನಾನು ನೋಡ್ಕೋಬೇಕು ಮೊದಲನೇದಾಗಿ. ಈಗ ನಾನು ಒಬ್ಬಳೇ ರಾತ್ರಿ 1 ಗಂಟೆ, ಈಗ ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿರೋದು, ಬೆಂಗಳೂರಲ್ಲೇ ನಾನು ಓದು, ನನ್ನ ಜೀವನ ಹುಟ್ಟದಾಗಿಂದ ನಾನು ಬೆಂಗಳೂರಲ್ಲೇ. ಆದ್ರೂ ನಾನು ಇವತ್ತು ರಾತ್ರಿ ಒಂದು ಸ್ವಲ್ಪ ಲೇಟ್ ಆಗಿ ಹೊರಗಡೆ ಕಾಲಿಡ್ಬೇಕಾದ್ರೆ ಒಂದು ಸತಿ ಯೋಚನೆ ಮಾಡ್ತೀನಿ, ಎಲ್ಲಿಗೆ ಹೋಗ್ತಿದ್ದೀನಿ ನಾನು. ಈಗ ಎಕ್ಸಾಂಪಲ್ ಜಯನಗರಲ್ಲಿ ನಮ್ಮ ಮನೆ, ಜಯನಗರ್ 4th ಬ್ಲಾಕ್ ಇಂದ 5th ಬ್ಲಾಕ್ ನಾನು
ಹೋಗ್ತೀನಿ, ಒಬ್ಳೆ ಗಾಡಿಯಲ್ಲಿ ಕಾರಲ್ಲಿ ನಾನು ಓಡಾಡ್ತೀನಿ. ಅದೇ ನಾನು ಜಯನಗರಿಂದ ನಾನು ಬೇರೆ ಒಂದು ರೆಡ್ ಝೋನ್ ಕೆಲವೊಂದು ಏರಿಯಾಗಳಿದೆ ಜಯನಗರಲ್ಲೂ, ಅಂತ ಏರಿಯಾಗೆ ನಾನು ಹೋಗ್ತಿದ್ದೀನಿ ಅಂತಂದ್ರೆ ನಾನು ಹೆಣ್ಮಗು ಆದವಳು ಫಸ್ಟ್ ಯೋಚಿಸ್ಬೇಕು, ಈ ಟೈಮಲ್ಲಿ ನಾನು ಹೋಗೋದು ಮುಖ್ಯನಾ ಅಲ್ಲಿ? ಇಫ್ ಅಟ್ ಆಲ್ ಮುಖ್ಯ ಆಗಿದ್ರೆ ನನ್ನ ಜೊತೆಗೆ ಯಾರೋ ನನ್ನ ಗಂಡನೋ ನಮ್ಮ ತಂದೆನೋ ನಮ್ಮ ತಮ್ಮಂದಿರೋ ಅವ್ರನ್ನ ಕರ್ಕೊಂಡು ಹೋದ್ರು ಸೇಫ್ ಇಲ್ಲ. ಮೊನ್ನೆ ನಾವು ನೋಡ್ದಂಗೆ ಅಣ್ಣನ ಜೊತೆ ಹೋದಾಗ್ಲೇನೆ ರೇಪ್ ಆಗಿರೋದು. ಬಟ್ ಆದ್ರೆ ಎಷ್ಟ್ರ ಮಟ್ಟಿಗೆ ಸಾಧ್ಯನೋ ಅಷ್ಟ್ರ ಮಟ್ಟಿಗೆ ನಾವು ನಾವೇ ಒಂದು ಜವಾಬ್ದಾರಿ ತಗೋಬೇಕು. ಹೆಣ್ಮಕ್ಳು ನನ್ನ ಲೈನ್ ನಾನು ಕ್ರಾಸ್ ಮಾಡಬೇಕಾ ಬೇಡವಾ ಅನ್ನೋದು. ಯಾಕೆ ಅಂತಂದ್ರೆ ನೋಡಿ, ಇಫ್ ಯು ಡೋಂಟ್ ಲರ್ನ್ ಫ್ರಮ್ ಯುವರ್ ಟೀಚರ್ಸ್ ವಿಲ್ ಟೀಚ್ ಯು ಲೆಸನ್ ಅಂತ ಅಂದ್ಬಿಡ್ತಾರೆ. ಸೊ ನಮ್ಮ ತಂದೆ ತಾಯಿ ನಮ್ಮ ಒಂದು ಧರ್ಮ, ನಮ್ಮ ಒಂದು ಸಂಸ್ಕೃತಿ, ನಮ್ಮ ಒಂದು ಇದು ಏನು ಹೇಳ್ಕೊಟ್ಟಿದ್ಯೋ ಅದರ ಒಂದು ಚೌಕಟ್ಟಲ್ಲಿ ನಾವು ಜೀವನ ನಡೆಸಿದ್ರೆ ಇಂಥ ಘಟನೆಗಳು ಆಗೋದನ್ನ ನಾವು ತಪ್ಪಿಸ್ಬೋದು ಅಂತ ಹೇಳ್ತೀನಿ. ಎಸ್, ಲಕ್ಷ್ಮೀನಾರಾಯಣ ಅವರೇ, ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಈಗ ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾ ಇರುವಂಥ ಅದೆಷ್ಟೋ ಹೆಣ್ಣು ಮಕ್ಕಳು, ಅವರಿಗೆ ನೈಟ್ ಶಿಫ್ಟ್ ಇದ್ದರೆ ಕಂಪನಿಯಿಂದ ಕ್ಯಾಬ್ ವ್ಯವಸ್ಥೆ ಇರುತ್ತೆ. ಕ್ಯಾಬ್ ಅವರು ಬಂದು ಕಂಪನಿಯ ಸೆಕ್ಯೂರಿಟಿ ಗಾರ್ಡ್ ಬಂದು ಅವರು ಪಿ ಜಿಯ ಡೋರ್ ತನಕ ಬಿಟ್ಟು ಹೋಗ್ತಾರೆ. ಅಲ್ಲಿಂದ ಪಿ ಜಿ ಸೆಕ್ಯೂರಿಟಿ ಗಾರ್ಡ್ ಇರ್ತಾರೆ, ಅಲ್ಲಿಂದ ಅವರು ಸೇಫಾಗಿ ಒಳಗೆ ಹೋಗ್ತಾರೆ. ಈ ಎಲ್ಲ ವಿಚಾರಗಳನ್ನು ನೋಡ್ತಾ ಇರುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಹೆಣ್ಣು ಮಕ್ಕಳಿಗೆ ಸುರಕ್ಷತೆಯನ್ನು ಕೊಡುವಂಥ ಕೆಲಸವನ್ನು ಸಾರ್ವಜನಿಕರು ಕೂಡ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಅರ್ಥ ಆಗ್ತಾ ಇದೆ. ಆದರೆ ಎಲ್ಲೋ ಒಂದಿಷ್ಟು ಕೆಲವೊಂದು ಹೆಣ್ಣು ಮಕ್ಕಳು ಈ ಲಿಮಿಟ್ಸನ್ನು ಕ್ರಾಸ್ ಮಾಡಿ ಬೆಂಗಳೂರು ಇಸ್ ನಾಟ್ ಸೇಫ್ ಅಂತ ಸೋಷಿಯಲ್ ಮೀಡಿಯಾಗಳಲ್ಲಿ ಟ್ರೆಂಡ್ ಮಾಡೋದು, ಈ ವಿಚಾರಗಳ ಕುರಿತಂತೆ ಏನು ಹೇಳ್ತೀರಾ ಅಂತೇಳಿ? ಸರ್, ಇವತ್ತು ನಾವು ಹೋರಾಟಗಳ ವಿಷಯ ಬಂತ ಏನು ಹೆಣ್ಮಕ್ಳ ದೃಷ್ಟಿಯಿಂದ ನಾವು ನೋಡೋದಾದ್ರೆ ಅನೇಕ ಘಟನೆಗಳು ನಾವು ನೋಡ್ಬೋದು. ಒಂದು ಈ ರೀತಿ ಘಟನೆಗಳಾದಾಗ ಬಂದು ಹೋರಾಟವನ್ನು ಮಾಡ್ತಾರೆ. ಆದರೆ ನನಗನ್ಸುತ್ತೆ ಆ ಹೋರಾಟ ಮಾಡೋದ್ರ ಜೊತೆಗೆ ನಾವು ಅವರಿಗೆ ಒಂದು ಅವೇರ್ನೆಸ್ಸನ್ನು ಮೂಡಿಸುವಂಥ ಕೆಲಸ ಮಾಡಬೇಕು. ಅವರು ಫ್ರೀಡಮ್ ಏನಿದೆ ಅವರು ಎಂಜಾಯ್ ಮಾಡಲಿ. ಬಟ್ ಅದಕ್ಕೆ ಮೇಡಮ್ ತುಂಬ ಚೆನ್ನಾಗಿ ಹೇಳಿದ್ರು, ಅದನ್ನು ನಾವು ಲಿಮಿಟ್ ಕ್ರಾಸ್ ಮಾಡ್ದಿರಾ ನಾವು ಎಲ್ಲಿಗೆ ಹೋಗ್ತಿದ್ದೀವಿ, ಒಂದು ಭಯಾನಕ ಇರುವಂಥ ಜಾಗಕ್ಕೆ ಹೋಗ್ತಿದ್ದೀವ ಅಥವಾ ನಾನು ಹೋಗುವಂಥ ಜಾಗ ಸೇಫ್ ಇದೆಯಾ, ಆ ರೀತಿ ಜಾಗಗಳಿಗೆ ಹೋಗೋ ಮುಂಚೆನೆ ನಮಗೊಂದು ಯೋಚನೆ ಮಾಡ್ಕೊಂಡು ಹೋಗೋದು ಸೂಕ್ತ ಅಂತ ನನಗನ್ಸುತ್ತೆ. ಮತ್ತೆ ಇಲ್ಲೇ ಇದ್ಕೊಂಡು ಈಗ ಬೆಂಗಳೂರಲ್ಲೇ ಇರ್ತಾರೆ, ಬೆಂಗಳೂರಲ್ಲೇ ಕೆಲಸ ಮಾಡ್ತಾರೆ, ಇಲ್ಲಿ ಇದ್ಕೊಂಡು ಇಲ್ಲಿನ ಸ್ಥಿತಿಗೆ ಬಯೋರಿಗೆ ನೀವು ಏನು ಹೇಳ್ತೀರಾ ಅಂತ ಕೇಳ್ತೀನಿ. ಅಲ್ಲ, ಇಲ್ಲಿದ್ಕೊಂಡು ಇಲ್ಲಿ ಏನು ಬೇರೆ ಹೊರಗಿನಿಂದ ಬಂದು ಇಲ್ಲಿ ಯಾರು ಬೈತಾರೋ ಅವ್ರು ನನ್ಗನ್ಸುತ್ತೆ ಮೊದಲು ಇಲ್ಲೇ ಮೂಲ ಬೆಂಗಳೂರಿಗೆ ಯಾರಿದ್ರು ಕ್ರೈಮ್ ರೇಟು ನಾವು ನೋಡಿದ್ರೆ ಜನಸಂಖ್ಯೆ ಹೆಚ್ಚಾದಂತೆ ಕ್ರೈಮ್ ರೇಟು ಹೆಚ್ಚಾಗಿದೆ ಅಂತ ನನಗನ್ಸುತ್ತೆ. ಸೊ ನಾವು ಅದನ್ನ ಯಾರನ್ನೂ ಬ್ಲೇಮ್ ಮಾಡೋದಕ್ಕಾಗಲ್ಲ, ಹೊರಗಿನಿಂದ ಬಂದಿರೋರೇ ಜಾಸ್ತಿ ಆಗಿದೆ ಅಂತ. ಬಟ್ ನಾವು ಸ್ಟ್ಯಾಟ್ಸ್ ನೋಡ್ತಾ ಹೋದ್ರೆ ನಮಗೆ ಅರ್ಥ ಆಗುತ್ತೆ ಅಂತ ನನಗನ್ಸುತ್ತೆ. ಎಸ್ ಸರ್, ಈಗ ಬೆಂಗಳೂರಿನಲ್ಲಿ ಇಷ್ಟೆಲ್ಲ ಕ್ರೈಮ್ ರೇಟ್ಗಳು ಜಾಸ್ತಿ ಆಗ್ತಾ ಇದ್ರು, ನಾನು ಕೂಡ ನೋಡ್ತಾ ಇದ್ದೆ. ಬೆಂಗಳೂರಿನ ಪೊಲೀಸರು ಕೂಡ ಸಾಕಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ ಕ್ರೈಮ್ ರೇಟ್ ಕಮ್ಮಿ ಮಾಡುವಂಥ ನಿಟ್ಟಿನಲ್ಲಿ, ಅಪರಾಧ ಚಟುವಟಿಕೆಗಳನ್ನು ಕಮ್ಮಿ ಮಾಡುವಂಥ ನಿಟ್ಟಿನಲ್ಲಿ. ಆದರೂ ಕೂಡ ಕ್ರೈಮ್ ರೇಟ್ ಕಂಟ್ರೋಲ್ ಆಗ್ತಾ ಇಲ್ಲ. ಹಾಗಾದ್ರೆ ಪೊಲೀಸರ ಕೈ ಕಟ್ಟಿ ಹಾಕಿರೋ ಯಾರು ಸರ್? ಕೈ ಕಟ್ಟಿ ಹಾಕಿರೋದು ಬಹುತೇಕರು ಈ ರಾಜಕಾರಣಿಗಳಂತ ಹೇಳ್ಬೋದು. ಕಾರಣ ಇಷ್ಟೇ, ಅವನು ನಮ್ಮವನು, ಅವನ ಮೇಲೆ ಆಕ್ಷನ್ ಆಗಬಾರ್ದು, ಇನ್ನೊಬ್ಬನ ಮೇಲೆ ಆಗ್ಬೋದು, ಹಾಗೆ ಈ ಥರ ಅಂತ ಡಿಸ್ಕ್ರಿಮಿನೇಷನ್. ಓಕೆ, ಆ ಥರ ಆಗಬಾರ್ದು. ಯಾರೇ ಹೇಳಲಿ ಬಿಡಲಿ, ಪೊಲೀಸರು ಕೆಲಸ ನೇರವಾಗಿ ಮಾಡಬೇಕು. ನಿಜ. ಯಾರೇ ಆಗಿರಲಿ, ಆ ಮಂತ್ರಿ ಆಗಿರಲಿ, MLA ಆಗಲಿ, ಯಾರೇ ಆಗಲಿ, ನಾವು ಹಾಗೆ ಮಾಡಿದ್ದೀವಿ. ಯಾವೊಬ್ಬ ಮಂತ್ರಿ ಆಗಲಿ MLA ಆಗಲಿ ನಮಗೆ ಹೇಳಲಿಕ್ಕೆ ಇಷ್ಟು ಧೈರ್ಯ ಇರಲಿಲ್ಲ. ಅದು ಯಾಕೆ ಹೇಳಿದರೆ ಅವ್ರ ಕೆಲಸ ಮಾಡ್ತಾರಪ್ಪ ಅನ್ನೋ ಒಂದು ನಂಬಿಕೆ ಇತ್ತು. ಆ ನಂಬಿಕೆನ ಉಳಿಸ್ಕೊಳ್ಬೇಕು ಯಾರು ಅಧಿಕಾರಿಗಳು. ಯಾವಾಗ ಇವರ ಒಂದು ಬಲಿಪಶುಗಳಾಗ್ಬಿಡ್ತಾರೆ, ಅವರ ಒಂದು ಏನು ಅಂಗನಲ್ಲಿ ಜೀವನ ಮಾಡ್ತಾರೆ, ಪೊಲೀಸರು ಎಸ್ಪೆಷಲಿ ಯಾವಾಗ ಪೊಲೀಸ್ ಹಾಳಾಯಿತು. ಪೊಲೀಸ್ ಕೆಲಸ ಕಾನೂನು ಪುಸ್ತಕದಲ್ಲಿ ಏನು ಕಾನೂನನ್ನು ಬರೆದಿದೆ, ಅವರ ಕರ್ತವ್ಯಗಳನ್ನು ಏನು ಪೊಲೀಸ್ ಮ್ಯಾನ್ಯುಯಲಲ್ಲಿ ಹೇಳಿದೆ, ಅವರ ಒಂದು ನಿತ್ಯ ತರಬೇತಿಯಲ್ಲಿ ಏನು ಹೇಳ್ತಾರೆ, ಮತ್ತು ಹಿರಿಯ ಅಧಿಕಾರಿಗಳು ಏನು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ಅದೇ ನಡಿಬೇಕು. ಅದನ್ನು ಚಾಚು ತಪ್ಪದೆ ಮಾಡಬೇಕು. ಯಾವ ರೀತಿ ಅಂತ ಹೇಳಿದ್ರೆ, ನಿತ್ಯ ಕರ್ಮಗಳಲ್ಲಿ ನಾವು ಬೆಳಗ್ಗೆ ಸಂಧ್ಯಾ ವಂದನೆ ಮಾಡ್ತೀವಿ, ದೇವರ ಪೂಜೆ ಮಾಡ್ತೀವಿ, ಅವರ ಧರ್ಮದ ಪ್ರಕಾರ ಅವರು ದೇವರನ್ನು ಪ್ರೀತಿಸ್ತಾರೆ, ಪ್ರೇಯರ್ ಮಾಡ್ತಾರೆ, ಆ ಥರನೇ ಮಾಡಬೇಕು. ಇದು ನಮ್ಮ ದೇವರು. ನಮ್ಮ ದೇವರಂದರೆ ನಮ್ಮ ಒಂದು ವ್ಯಾಪ್ತಿಯಲ್ಲಿ ಕಾನೂನು ಸುವ್ಯವಸ್ಥೆನ ಕಾಪಾಡೋದು ನನ್ನ ಆದ್ಯ ಕರ್ತವ್ಯ. ಖಂಡಿತ. ಅದೇನೇ ಬರಲಿ ನಾನು ಫೇಸ್ ಮಾಡ್ತೀನಿ. ಯಾಕೆಂದರೆ ನಮ್ಮಲ್ಲಿ ನಾವು ಒಂದು ಪ್ರಮಾಣ ಮಾಡಬೇಕಾಗತ್ತೆ. ನಾವೆಲ್ಲ ಟ್ರೈನಿಂಗ್ ಆದಮೇಲೆ ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ಇನ್ನೊಬ್ಬನ ಜೀವಕ್ಕೆ ಆಪತ್ತು ಬಂದಾಗ ನಾನು ನನ್ನ ಜೀವ ಕೊಟ್ಟಾದರೂ ಅವನನ್ನು ಸೇವೆ ಮಾಡ್ತೀನಿ, ನನ್ನ ಟೈಪ್ ಇರಬೇಕು. ದಿಸ್ ಇಸ್ ಅವರ್ ಕಮಿಟ್ಮೆಂಟ್. ಅದು ಹಾಕಿದ ಮೇಲೇ ನೀನು ಆ ಒಂದು ಹಾಕುವಂಥ ವರದಿಗೆ ಗೌರವ. ಇಲ್ಲ ಅಂತ ಹೇಳಿದರೆ ನೀನು ಒಂಥರ ಜೀವಂತ
ಏನು ಹೇಳಬೇಕು, ನಾವು ಸ್ಮಶಾನಕ್ಕೆ ಹೋಗೋ ಮನುಷ್ಯ ಅಂತ ಹೇಳಬೇಕು. ಎಸ್. ಆ ಥರ ಆಗಬಾರ್ದು. ನೀನು ಜೀವಂತ ಪೊಲೀಸ್ ಕೆಲಸ ಮಾಡಿದರೆ, ಏನು ಲೈವ್ ಪೊಲೀಸ್ ಅಂತ ಹೇಳ್ತೀವಿ ನಾವು, ನಿನ್ನ ಮುಟ್ಟಿದ್ರೆ ಶಾಕ್ ಹೊಡಿಬೇಕು, ಹೌದು, ಯಾರೇ ಆಗಲಿ. ತಪ್ಪು ಮಾಡಿದವನು ನಿಜವಾದವನಿಗೆ ಒಂದು ರೀತಿ ಶಾಂತಿ ಸಿಗಬೇಕು. ಹಾಗಾದರೆ ಪೊಲೀಸನ್ನು ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ. ನಾವೆಲ್ಲ ದಟ್ ಈಸ್ ಅವರ್ ಬ್ಲೆಸ್ಸಿಂಗ್ಸ್. ಜನ ಹೇಳಿದ್ದು, ನಮ್ಮ ಅಧಿಕಾರಿಗಳು ಕೂಡ ಅಷ್ಟೇ ಪ್ರೀತಿಸ್ತಾ ಇದ್ರು. ಇಲ್ಲಾಂದರೆ ನಮಗೆ ನಾನು ಫಸ್ಟ್ ಜನ್ರೇಷನ್ ಎಜುಕೇಟೆಡ್ ನಮ್ಮ ಮನೆಯಿಂದ. ನಮಗೇನು ಹಿಂದೆ ಪೊಲೀಸ್ ಇಲ್ಲ, ಮುಂದೆ ಏನು ಗೊತ್ತಿಲ್ಲ, ಮುಂದೇನು ಪೊಲೀಸ್ ಇದ್ದಾರೆ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ಈ ಹಿಂದೆ ಪೊಲೀಸ್ ಇಲ್ಲದೇ ಒಂದು ನೇರ ನಾವು ವ್ಯವಸಾಯದಿಂದ ಇಲ್ಲಿ ಬಂದವರು ಓದ್ಕೊಂಡು ಆ ಒಂದು ಜನ್ರೇಷನ್ನವರು ನಾವು ಈ ರೀತಿ ಕೆಲಸ ಮಾಡಿದ್ದೀವಿ ಅಂತ ಹೇಳಿದ್ರೆ, ಈಗ ಎಷ್ಟೋ ಜನ ಅವರಿಗೆ ಬ್ಯಾಕ್ಗ್ರೌಂಡ್ ಇರ್ತದೆ. ತಾತ ಅಪ್ಪನೋ ಇನ್ನೊಬ್ಬರು ಮತ್ತೊಬ್ಬರು ಕೆಲಸದಲ್ಲಿ ಬೇರೆ ಒಂದು ಕೆಲಸದಲ್ಲಿ ಇರೋರು ಇರ್ತಾರೆ. ಅಷ್ಟೆಲ್ಲ ನಿಮಗೆ ಎಜುಕೇಷನ್ ಇದ್ದು, ಒಂದು ನಾಗರಿಕತೆ ಇದ್ದು, ನಿಮಗೂ ಅಕ್ಕ ತಂಗಿಯರು ಇದ್ದಾರೆ ಅಂತ ಹೇಳ್ಕೊಂಡು, ಅಥವಾ ನಿಮ್ಮವರೇ ಒಬ್ಬರು ತಪ್ಪು ಮಾಡಿದರೆ ಏನಾಗ್ತದೆ ಅಂತ, ನಿಮ್ಮವ್ರಿಗೆ ಯಾರಾನ ಬೇರೆ ತಪ್ಪು ಮಾಡಿದ್ರೆ ಈ ಎಲ್ಲ ಪರ್ಮಿಟೇಷನ್ ಕಾಂಬಿನೇಷನ್ಸ್ ತಲೆಯಲ್ಲಿ ಇಟ್ಕೊಳ್ಬೇಕು. ಆ ಪ್ರಕಾರನೇ ಕೆಲಸ ಮಾಡಬೇಕು. ಆಗ ಮಾಡಿದರೆ ಮಾತ್ರ ನಿಜವಾಗೂ ನೀವು ಒಂದು ಪೊಲೀಸ್ ಅಧಿಕಾರಿ. ಯಾಕಂದರೆ ಪೊಲೀಸ್ ಅಧಿಕಾರಿ ಕೆಲಸ ಇದು ಭಾಳ ಏನೊಂದು ಪ್ರಾಶಸ್ತ್ಯವಾದ ಕೆಲಸ. ನಿಜ. ನೀವು ಯಾವುದೇ ಕೆಲಸ ಮಾಡಿ ಇವತ್ತು ಪೊಲೀಸಲ್ಲಿ ಕೆಲಸ ಮಾಡಿ ಸ್ಯಾಟಿಸ್ಫ್ಯಾಕ್ಷನ್ ತೊಗೊಳೋದು ಇದೆಯಲ್ಲ, ಇದು ಭಾಳ ಗಂಭೀರವಾದ ಪ್ರಶ್ನೆ, ಗಂಭೀರವಾದ ಕೆಲಸ. ಹಾಗೆ ಮಾಡಿದರೆ ನಿಮ್ಗೆ ಅಷ್ಟೇ ಜೀವಂತ, ನಿಮ್ಮ ಕೊನೆ ಉಸಿರಿರೋವರೆಗೂ ನಿಮ್ಮನ್ನು ಪೊಲೀಸ್ನವರು ನೀವು ಇವರಲ್ವಾ ಅಂತ ಗುರುತಿಸ್ತಾರೆ. ಇಲ್ಲ ಅಂದರೆ ನೀವು ಇವರಲ್ವಾ ಅಂತ ಗುರುತಿಸ್ತಾರೆ. ಇವರು ಅವ್ರಿಗೂ ವ್ಯತ್ಯಾಸ ಇರ್ತದೆ. ನೀವು ಅವರಾಗಬೇಕಾ ಇವರಾಗಬೇಕಾ ಅನ್ನೋದನ್ನು ಡಿಸೈಡ್ ಮಾಡಿ. ಬೇಡ ಅಂತೇಳಿದರೆ ನಾವು ಒಳ್ಳೆಯವರಾಗಬೇಕು, ನಮ್ಮನ್ನು ಒಳ್ಳೆ ರೀತಿ ಜನ ನೋಡಬೇಕು, ಗುರುತಿಸ್ಬೇಕಂತಾದರೆ ಒಳ್ಳೆ ಕೆಲಸ ಮಾಡಿ. ವೆಲ್ ಸರ್, ವೆಲ್. ಮಹಾಲಕ್ಷ್ಮಿ ಅವರೇ, ಕೊನೆಯದಾಗಿ ಸಾಕಷ್ಟು ಅತ್ಯಾಚಾರ ಪ್ರಕರಣಗಳು, ಸಾಕಷ್ಟು ಪೋಕ್ಸೋ ಪ್ರಕರಣಗಳು ನಮ್ಮ ಸಮಾಜದಲ್ಲಿ ಸಂಭವಿಸ್ತಾ ಇದ್ರು. ಕೆಲವೊಂದು ಪ್ರಕರಣಗಳಲ್ಲಿ ನಾನು ಎಷ್ಟೋ ಪ್ರಕರಣಗಳನ್ನು ನೋಡಿದ್ದೀನಿ, ಹೈಪಾದ ಪ್ರಕರಣಗಳನ್ನು ಕೂಡ ನೋಡಿದ್ದೀನಿ. ಒಳಗೊಳಗೆ ರಾಜಿ ಸಂಧಾನದಲ್ಲೇ ಮುಗಿದು ಹೋಗ್ತಾ ಇವೆ. ಅತ್ಯಾಚಾರಿಗಳಿಗೆ ಶಿಕ್ಷೆ ಆಗ್ತಾ ಇಲ್ಲ. ಅದು ಹೆಣ್ಣು ಮಕ್ಕಳ ಭವಿಷ್ಯದ ದೃಷ್ಟಿಯಿಂದ ಇರಬಹುದು, ಅಥವಾ ಒಂದು ಕುಟುಂಬದ ಭಯದಿಂದ ಇರಬಹುದು. ಎಷ್ಟೋ ಪ್ರಕರಣಗಳು ರಾಜಿ ಸಂಧಾನ ಆಗ್ತಾ ಇವೆ. ಕೊನೆಯದಾಗಿ ಏನು ಹೇಳೋಕೆ ಇಷ್ಟಪಡ್ತೀರಾ ಚುಟುಕಾಗಿ? ನೋಡಿ, ನಾವಿವತ್ತು ಹೆಣ್ಮಕ್ಳ ವಿರುದ್ಧ ದೌರ್ಜನ್ಯ ಅಂತ ಮಾತಾಡ್ತಿರ್ಬೇಕಾದ್ರೆ ಬರೀ ರೋಡಲ್ಲಾಗೋ ದೌರ್ಜನ್ಯದ ಮೇಲೆ ಮಾತಾಡ್ತಿದ್ದೀವಿ. ರೇಪ್ ಆಗೋದೇ ಒಂದು ದೌರ್ಜನ್ಯ, ಅಥವಾ ಮೊಲಾಸ್ಟ್ ಆಗೋದೇ ಒಂದು ದೌರ್ಜನ್ಯ ಅಂತ. ಕೆಲವು ವರದಿಗಳ ಪ್ರಕಾರ ಹೆಚ್ಚಿನ ಪ್ರಕರಣಗಳು ದೌರ್ಜನ್ಯಕ್ಕೆ ಒಳಗಾಗ್ತಿರೋದು 44.4% ಆಫ್ ದ ಮಹಿಳಾ ದೌರ್ಜನ್ಯದಲ್ಲಿ ಆಗ್ತಿರೋದು ವಿವಾಹಿತ ಹೆಣ್ಮಕ್ಳ ಮೇಲೆ. ಅವ್ರಿಗೆ ಹೆಚ್ಚು ದೌರ್ಜನ್ಯಕ್ಕೆ ಒಳಗಾಗ್ತದೆ. ಅದು ಯಾರಿಂದ ಆಗ್ತಿದ್ದಾರೆ? ಅವರು ಮನೆಯವರಿಂದಾನೇ ಆಗ್ತಿರೋದು. ಸೊ ಇಂಥ ನಮ್ಗೆ ಒಂಥರ ಕನ್ಫ್ಯೂಷನ್ ಹೆಂಗೆ ಅಂತಂದ್ರೆ, ಯಾರ ಜೊತೆ ನಾವು ಹೋರಾಟ ಮಾಡೋಣ? ಒಳಗಿನವ್ರ ಜೊತೆ ಹೋರಾಟ ಮಾಡೋಣ? ಹೊರಗೆ ಕಾಲಿಟ್ರೆ ಅಲ್ಲೊಂಥರ, ಒಳಗಡೆ ಇಲ್ಲೊಂಥರ. ಸೊ ಇದಕ್ಕೆಲ್ಲ ಯಾರು ನಮ್ಗೆ ಭರವಸೆ ಕೊಡ್ತಾರೆ? ಮಹಿಳೆ ನೀನು ಸೇಫ್, ನೀನು ಆರಾಮಾಗಿ ಓಡಾಡು, ನಾವಿದೀವಿ ನಿಮ್ಮ ಹಿಂದೆ ಅಂತ ಹೇಳಕ್ಕೆ ಯಾರೂ ಇಲ್ಲದೆ ಇವತ್ತು ನಾವು ಒಂದು ಕ್ವಶನ್ ಮಾರ್ಕ್ ಆಗಿ ಉಳಿದಿದ್ದೀವಲ್ಲ. ನೀವು ಆಗ್ಲೇ ಹೇಳ್ದಂಗೆ ಎಲ್ಲ ಯೋಜನೆಗಳು, ಸರ್ಕಾರ ಇವತ್ತು ಏನಕ್ಕೆ ಫ್ರೀ ಬಸ್ ಕೊಡ್ತಿದೆ, ಸರ್ಕಾರ ಏನಕ್ಕೆ ಹೆಣ್ಮಕ್ಳಿಗೆ ಇಷ್ಟು ಆದ್ಯತೆ ಕೊಡ್ತಿದೆ ಅಂತ ಹೇಳ್ತಿದೆ ಅಂತಂದ್ರೆ, ಅವ್ರನ್ನ ಸಬಲೀಕರಣ ಮಾಡೋದಕ್ಕೆ. ಯಾವತ್ತು ಹೆಣ್ಣು ಮಕ್ಕಳು ಸಬಲೀಕರಣ ಆಗ್ತಾರಲ್ಲ, ಆವತ್ತು ಇದ್ರ ವಿರುದ್ಧ ಮಾತಾಡಕ್ಕೆ ಅವ್ರಿಗೆ ಧೈರ್ಯ ಬರುತ್ತೆ. ಯಾವತ್ತು ಒಂದು ಹೆಣ್ಣು ಮಗು ಹೊರಗಡೆ ಹೋಗಿ ಕೆಲಸ ಮಾಡಿದೆ, ಇವತ್ತು ಫ್ರೀ ಬಸ್ ಕೊಟ್ಟಿರೋದ್ರಿಂದ, ಹೇಳ್ಬಿಡ್ತೀನಿ ಸಣ್ಣದಾಗಿ, ಫ್ರೀ ಬಸ್ ಕೊಟ್ಟಿರೋದ್ರಿಂದ ಏನಾಗಿದೆ ಅಂದ್ರೆ, ಹೆಚ್ಚಿಗೆ ಮಹಿಳೆಯರು ಮನೆಯಿಂದ ಹೊರಗಡೆ ಕಾಲಿಟ್ಟು ಕೆಲ್ಸಕ್ಕೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ದಾರೆ, ಸ್ವಾತಂತ್ರ್ಯರಾಗಿದ್ದಾರೆ. ಯಾವತ್ತೂ ಒಂದು ಹೆಣ್ಮಗು ಹೊರಗಡೆ ಕಾಲಿಟ್ಟು ತನ್ನ ಊಟ ಬಟ್ಟೆಗೆ ಅವಳು ದುಡ್ಕೋತಾಳಲ್ಲ, ಅವತ್ತು ಧೈರ್ಯ ಬರುತ್ತೆ. ಅವತ್ತು ಸಮಾಜದ ವಿರುದ್ಧ, ಸಮಾಜದಲ್ಲಿ ಆಗ್ತಿರೋ ಅನ್ಯಾಯದ ವಿರುದ್ಧ ಮಾತಾಡಕ್ಕೆ, ಧ್ವನಿ ಎತ್ತೋದಕ್ಕೆ ಧೈರ್ಯ ಬರುತ್ತೆ. ಅದೇ ಮನೆಯಲ್ಲಿರೋ ಹೆಣ್ಮಕ್ಳಿಗೆ ಆ ಧೈರ್ಯ ಬರಲ್ಲ. ಸೊ ಕೊನೆಯದಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಈ ಎಲ್ಲಾ ಯೋಜನೆಗಳು ಸರ್ಕಾರಗಳು ಕೊಟ್ಟಿರೋದೇ ಹೆಣ್ಮಕ್ಳು ಸಬಲೀಕರಣಕ್ಕೋಸ್ಕರ. ಇದನ್ನ ನಾವು ಹೆಚ್ಚಿಗೆ ಪ್ರಮೋಟ್ ಮಾಡೋಣ. ನಿಮ್ಗೆಲ್ಲ ಇಷ್ಟೆಲ್ಲ ಅನುಕೂಲಗಳು ಸಿಗ್ತಿದ್ಯಮ್ಮ, ದಯವಿಟ್ಟು ನೀವೆಲ್ಲಾನು ಹೊರಗಡೆ ಬಂದು ನಿಮ್ಮ ಸೇಫ್ಟಿಗೆ ನೀವು ಹೋರಾಟ ಮಾಡಿ, ನಿಮ್ಮ ಸೇಫ್ಟಿನ ಮೊದಲನೇ ಆದ್ಯತೆಯಾಗಿ ಇಟ್ಕೊಳ್ಳಿ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ. ಲಕ್ಷ್ಮೀನಾರಾಯಣ, ಕೊನೆಯದಾಗಿ ಏನ್ ಹೇಳ್ತೀರಾ ಚುಟುಕಾಗಿ? ಸರ್, ಈ ರೀತಿ ಘಟನೆಗಳು ನೋಡಿದಾಗ ನನ್ಗನ್ಸೋದೇನು ಅಂತ ಹೇಳಿದ್ರೆ, ಸರ್ಕಾರ ಫ್ರೀ ಬಸ್ ಕೊಡೋದು ಕೇವಲ ಅದ್ರ ಬಗ್ಗೆ ಫೋಕಸ್ ಮಾಡಿದಿರಾ, ನಮಗೆ ಸರ್ಕಾರದ ಅನೇಕ ಯೋಜನೆಗಳಿದೆ. ಅವರು ಶಿಕ್ಷಿತರಾಗಿ ಡಿಸಿಷನ್ ಮೇಕಿಂಗ್ ಇನ್ ಬಾಡೀಸ್ ಏನಿದೆ, ಪಾರ್ಲಿಮೆಂಟ್ ಆಗಿರ್ಬೋದು, ನಮಗೆ ಲೆಜಿಸ್ಲೇಟಿವ್ ಅಸೆಂಬ್ಲಿ ಆಗ್ಬೋದು, ಅಲ್ಲಿಗೆ ಬಂದು ಅವರು ಡಿಸಿಷನ್ ಮೇಕಿಂಗ್ ಮಾಡಿ ವುಮೆನ್ ರಿಲೇಟೆಡ್ ಲಾಸ್ ಅನ್ನು ತಂದು ಅದನ್ನು ಸ್ಟ್ರಿಕ್ಟ್ ಆಗಿ ಎನ್ಫೋರ್ಸ್ ಮಾಡೋ ನಿಟ್ಟಿನಲ್ಲಿ ಅವರು ಕೂಡ
ಸಶಕ್ತರ ಆಗಬೇಕು ಅನ್ನೋದು ನಾನು ಹೇಳ್ತೀನಿ ಸರ್. ಎಸ್ ವೀಕ್ಷಕರೇ, ಸಾಕಷ್ಟು ವಿಚಾರಗಳ ಕುರಿತು ನಾವಿಲ್ಲಿ ಚರ್ಚೆಯನ್ನು ಮಾಡಿದ್ವಿ. ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಹೋರಾಟಗಾರರಾಗಿರುವಂಥ ಲಕ್ಷ್ಮೀನಾರಾಯಣ ಅವರು, ಹಾಗೆಯೇ ಸಾಮಾಜಿಕ ಕಾರ್ಯಕರ್ತೆ ಆಗಿರುವಂಥ ಮಹಾಲಕ್ಷ್ಮಿ ಚನ್ನಕೇಶ ಅವರು, ನಿವೃತ್ತ ಪೊಲೀಸ್ ಅಧಿಕಾರಿ ಆಗಿರುವಂಥ ನಾಗರಾಜ್ ಅವರು, ಎಲ್ಲರಿಗೂ ಕೂಡ ಧನ್ಯವಾದಗಳು ನಮ್ಮ ಈ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕಾಗಿ. ಗಮನಿಸ್ತಾ ಇರ್ಬೋದು ವೀಕ್ಷಕರೇ, ಬೆಂಗಳೂರಿನ ಸದ್ದುಗುಂಟೆ ಪಾಳ್ಯದ ಭಾರತೀಯ ಲೇಔಟ್ನಲ್ಲಿ ಮಧ್ಯರಾತ್ರಿ ವೇಳೆ ನಡೆದಿರುವಂಥ ಘಟನೆ ವಿಚಾರವಾಗಿ ನಾವು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಪೊಲೀಸ್ ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ, ಈ ಹಿಂದೆ ಇದ್ದಂಥ ಪೊಲೀಸ್ ವ್ಯವಸ್ಥೆ, ಈಗ ಇರುವಂಥ ಪೊಲೀಸ್ ವ್ಯವಸ್ಥೆ ವಿಚಾರವಾಗೂ ಕೂಡ ನಾವು ಮಾತನಾಡಿದ್ವಿ. ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಬೆಂಗಳೂರಿನ ಪೊಲೀಸ್ ಕಮಿಷನರ್ ಅಥವಾ ರಾಜ್ಯದ ಗೃಹ ಇಲಾಖೆ ಇಂಥ ಪ್ರಕರಣಗಳ ಬಗ್ಗೆ ದಯವಿಟ್ಟು ಗಮನ ಹರಿಸಲೇಬೇಕು. ಯಾಕಂತ ಹೇಳಿದ್ರೆ ಬೆಂಗಳೂರಿನಲ್ಲಿ ಇಲ್ಲಿಯವರು ಮಾತ್ರ ಇರೋದಲ್ಲ, ಬೇರೆ ರಾಜ್ಯದವರು ಬಂದಿದ್ದಾರೆ, ಬೇರೆ ದೇಶದವರು ಬಂದು ಇಲ್ಲಿದ್ದಾರೆ, ನಮ್ಮ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದು ಇಲ್ಲಿ ಹೆಣ್ಣು ಮಕ್ಕಳು ವಾಸ ಇದ್ದಾರೆ, ಅವರು ಕುಟುಂಬಸ್ಥರು ಎಲ್ಲರೂ ನಂಬ್ಕೊಂಡಿರ್ತಾರೆ ನನ್ನ ಮಗಳು ಬೆಂಗಳೂರಿನಲ್ಲಿ ಇದ್ರೆ ಸೇಫು ಎನ್ನುವಂಥದ್ದಾಗಿ ಅವರು ಕೂಡ ಇಲ್ಲಿ ತೆರಿಗೆಯನ್ನು ಕಟ್ತಾರೆ. ಅಂಥವರಿಗೆ ರಕ್ಷಣೆ ಕೊಡುವಂಥ ವ್ಯವಸ್ಥೆಯನ್ನು ಸರ್ಕಾರ ಖಂಡಿತವಾಗ್ಲೂ ಮಾಡಲೇಬೇಕಿದೆ. ಬರೀ ಗ್ಯಾರಂಟಿ ಯೋಜನೆಗಳು ಸಾಕಾಗೋದಿಲ್ಲ, ಮಹಿಳೆಯರ ಸುರಕ್ಷತೆಯೂ ಕೂಡ ನೀವು ಒಂದು ಗ್ಯಾರಂಟಿಯನ್ನು ಕೊಡಿ ಅಂತ ಹೇಳ್ತಾ ಈ ವಿಶೇಷ ಚರ್ಚಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.